गुरुभ्यो नमः। श्रीमदानंदतीर्थ भगवत्पादाचार्य गुरुभ्यो नमः। हरि ओम निश्चीनीतगणपते गणेशत्वामाहुर्विप्रातमं कवीनां नरते पुत्रीयते किञ्चनारे महामर्कम्माघवं चित्रमर्च जयति हरिरचिन्त्यः सर्वदेवैकवन्द्यः परमगुरुरभिष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः भवतीर्भावादिर्मोकोऽपि वाक्ये जडमनिर्विचन्तुर्जायते प्राज्ञमूलिः सकलवचनचेतो देवता भारती सा मम वचसि निदत्तां सन्निधिं मानसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्वैव हि। ओमिन्यायसुधादिकृज्यमनीन् श्रीपादराक्षङ्मनीन् व्यासार्यान् विपदाकमाब्धिवीरान् श्रीवादिराजानपि वन्दे हंसवनान् रघुत्तमगुरुन् वैदग्ध्यवारानिधीन् श्रीसत्यव्रतराघवेन्द्रमुनिपान् सद्बोधसन्ध्यानपान् बन्धुस्त्वं गुरुरिष्टदैवतमिति तत्पादपद्येरोहं प्राप्तं मां परिपालयति सर्वं याचेति बद्धाञ्जलि चित्तं मद्गुणदोषचिन्तनविदो नुमन्मनाङ्मा कृताः श्रीसत्यात्मगुरोः त्वदङ्घ्रिगलं निर्वाणमे सद्गति। हरिः ओम्। ಶ್ರೀ ಸದಾಶಿವಗುರುಭ್ಯೋ ನಮಃ. ಇವತ್ತಿನ ದಿವಸ ಅತ್ಯಂತ ಪರಮ ಪವಿತ್ರವಾದ ದಿವಸ, ವೈಶಾಖ ಶುದ್ಧ ಅಷ್ಟಮಿ. ಮೊದಲ ಕಲ್ಲ ಶೇಷದಾಸರ ಆರಾಧನಾ ಮಹೋತ್ಸವ. ಸಾಧನಕ್ಕಾಗಿ ಬಂದ ಜೀವರಾಶಿಗಳು ಸಾಧನವನ್ನು ಯಾವ ರೀತಿಯಾಗಿ ಮಾಡಿಕೊಳ್ಳಬೇಕು, ತನ್ನಿಮಿತ್ತವಾಗಿ ಅವರಿಗೆ ಜೀವನದಲ್ಲಿ ಅನೇಕ ಅವಮಾನಗಳನ್ನು ಕೂಡ ಆದರೂ ಕೂಡ ವಿಷ್ಣು ಸಹಸ್ರನಾಮದಲ್ಲಿ ತಿಳಿಸುವಂತೆ ಅಮಾನಿ ಮಾನದೋ ಮಾನ್ಯ ಅನ್ನುವಂತೆ ಯಾವ ಅವಮಾನವಾದರೂ ಆ ಭಗವಂತನೇ. ಅಮಾನಿ ಮಾನವನ್ನು ಕಳೆಯುವವನು ಅವನೇ, ಮಾನದಃ ಮಾನವನ್ನು ತಂದುಕೊಡುವವನು ಅವನೇ, ಮಾನ್ಯ ಮಾನ್ಯರನ್ನಾಗಿ ಮಾಡುವವನು ಆ ಭಗವಂತನೇ ಅಂತ ಆ ಭಗವಂತನ ಗಟ್ಟಿಯಾಗಿ ವಿಶ್ವಾಸವನ್ನು ಬಿಟ್ಟುಕೊಂಡು ಜೀವನವನ್ನು ಸಾಧನ ಮಾರ್ಗದಲ್ಲಿ ಒಯ್ದವರು ಅಂತಂದರೆ ಅನೇಕ ಮಹನೀಯರಲ್ಲಿ ಶೇಷದಾಸರು ಕೂಡ ಒಬ್ಬರು. ಅದು ಮೊದಲು ಕಲ್ಲು ಅಂತ ಹೆಸರು. ಕನ್ನಡದಲ್ಲಿ ಮೊದಲು ಕಲ್ಲು ಅಂತ ಹೇಳ್ತೇವೆ, ಸಂಸ್ಕೃತದಲ್ಲಿ ಆದಿಶಿಲಾ ಅಂತ ಕರೀತಾರೆ. ಆದಿಶಿಲಾ ಎಂಬುದು ಆ ಗದ್ವಾದ ಸಂಸ್ಥಾನದಲ್ಲಿರತಕ್ಕಂತಹದ್ದು ಒಂದು ಪಾವನ ಕ್ಷೇತ್ರ. ಹೀಗೆ ಶ್ರೀನಿವಾಸ ದೇವರು ಅಲ್ಲಿ ಮೊದಲಿಗೆ ತನ್ನ ಪಾದವನ್ನು ಅಲ್ಲಿ ಇಟ್ಟ ಅಲ್ಲಿ ಬಂದ, ಆದ್ದರಿಂದ ಅದಕ್ಕೆ ಮೊದಲು ಕಲ್ಲು ಅಂತಲೂ ಕೂಡ ಆದಿಶಿಲಾ ಅಂತಲೂ ಕೂಡ ಕರೀತಾರೆ. ಹೀಗೆ ಅನೇಕ ಪುರಾಣಗಳಲ್ಲಿಯೂ ಕೂಡ ಅದರ ಪ್ರಸಿದ್ಧಿಯು ಕೂಡ ಆ ಮೊದಲ ಕಲ್ಲಿನ ವಿಶೇಷವನ್ನು ತಿಳಿಸಿದ್ದಾರೆ. ಇಂಥದರಲ್ಲಿ ಅಲ್ಲಿ ಆ ಗದ್ವಾಲ ಸಂಸ್ಥಾನದ ರಾಜರ ಕೆಲಸವನ್ನು ಕುಲಕರ್ಣಿಯವರಾಗಿ ದರೂರಿನಲ್ಲಿ ಅವರ ಜನನ, ಒಳ್ಳೆಯ ರಾಯಭಾರದಿಂದ ಕುಲಕರ್ಣಿ ಮನೆತನ ಅಂತಂದರೆ ಒಂದು ಉತ್ತಮವಾದ ಅವರ ಎಲ್ಲ ಆಗು ಹೋಗುಗಳನ್ನು ಬರೆದುಕೊಂಡು ಜೀವನವನ್ನು ನಡೆಸ್ತಾ ಇರತಕ್ಕಂಥವರು ಈ ಶೇಷದಾಸರು ಕುಲಕರ್ಣಿ ಮನೆತನದಲ್ಲಿ ಹುಟ್ಟಿದಾಗ ಎಲ್ಲ ಗದ್ವಾಲ ಸಂಸ್ಥಾನದ ರಾಜರ ಮನೆತನದಲ್ಲಿ ಬರೀತಾ ಇದ್ರು. ಅವರು ಒಂದು ಗಾಂಭೀರ್ಯ, ಒಂದು ವಿಶೇಷವಾದ ಅವರಿಗೆ ಅವರನ್ನು ಯಾವ ರೀತಿಯಾಗಿ ಹಿರಿಯರು ಒಂದೇ ಪ್ರಕಾರವಾಗಿ ಏಕಪ್ರಕಾರವಾಗಿ ಇರತಕ್ಕಂಥದ್ದು. ಅವರ ಧೋತರ, ನೀಲವಂಗಿ ಅಂಗಿ, ರುಮಾಲು ಇವೆಲ್ಲವನ್ನ ಧರಿಸಿಕೊಂಡು ಆ ಕುಲಕರ್ಣಿಗಿರಿಯನ್ನು ಮಾಡ್ತಾ ಇದ್ರು. ಜನರು ಅಂತಹ ಸಂದರ್ಭದಲ್ಲಿ ತಮ್ಮಷ್ಟಕ್ಕೆ ತಾವು ಆ ಕಾರ್ಯವನ್ನು ಮಾಡ್ತಾ ಇರುವಾಗ ಒಮ್ಮೆ ಏರುಪೇರುಗಳು ಜೀವನದಲ್ಲಿ ಇರುವೆ. ಏನೋ ಒಂದು ಉತ್ತಮ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಅಪವಾದಗಳು, ದೂಷಣೆಗಳು ಎಲ್ಲ ಇರುವೆ. ಅಂತಹ ಶೇಷದಾಸರ ಜೀವನದಲ್ಲಿಯೂ ಕೂಡ ಒಮ್ಮೆ ಆ ಘಟನೆ ಆಯಿತು. ಅಲ್ಲಿ ಒಳ್ಳೆಯ ಭಗವದ್ಭಕ್ತರು, ಭಗವಂತನ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡಿರತಕ್ಕಂಥ ಎಲ್ಲ ಸಜ್ಜನರ ಸೇವೆ,
ಜನಸೇವೆಯೇ ಜನಾರ್ದನ ಸೇವೆ ಅಂತ ಅಂದುಕೊಂಡು ಭಾವನೆಯಿಂದ ಸಜ್ಜನರ ಭಗವದ್ಭಕ್ತರ ವಿದ್ವತ್ ಸಭೆಗಳನ್ನು ಕೂಡ ನಡೆಸಿದಾಗ ಯಾರಿಗೆ ಏನು ಮರ್ಯಾದೆಗಳನ್ನು ಕೊಡಬೇಕು, ಅನ್ನ ಸಂತರ್ಪಣೆಗಳು ಎಲ್ಲವೂ ಕೂಡ ತಮ್ಮ ಗೃಹಸ್ಥಾಶ್ರಮ ಜೀವನ ಯಾವ ರೀತಿಯಾಗಿ ಗೃಹಸ್ಥ ಜೀವನದಲ್ಲಿ ಒಬ್ಬ ಗೃಹಸ್ಥ ನಡೆದುಕೊಳ್ಳಬೇಕು ಆ ರೀತಿಯಾಗಿ ಅವರ ಜೀವನವನ್ನ ಸಾಗಿಸ್ತಾ ಇದ್ರು. ಒಮ್ಮೆ ಸರ್ಕಾರದಿಂದ ಬರತಕ್ಕಂಥ ಯಾವುದೋ ಹಣ ಅದು ತಡವಾಗಿ ಬಂತು. ಯಾಕಂದ್ರೆ ವೈರಾಗ್ಯವನ್ನ ತರಿಸಬೇಕಾದರೆ, ಒಂದು ಸನ್ಮಾರ್ಗವನ್ನ ತೋರಿಸಬೇಕಾದರೆ ಭಗವಂತ ಒಂದು ನಿಮಿತ್ತ ಮಾಡುತ್ತಾನೆ. ಯಾವ ರೀತಿಯಾಗಿ ಟೀಕಾಕೃತ್ಪಾದರಂತಹ ಒಳ್ಳೆಯ ಮನೆತನದಲ್ಲಿ, ದೇಶಪಾಂಡೆ ಮನೆತನದಲ್ಲಿ ಬಂದಾಗಲೂ ಕೂಡ ಅವರಿಗೆ ಅದು ನಿಮಿತ್ತ ಅಷ್ಟೇ. ಕಿಂ ಪಶು ಪೂರ್ವದೇಹೇ, ಆಗ ಅವರೆಲ್ಲ ತತ್ವಜ್ಞಾನಗಳನ್ನು ಪಡೆದು ಅನೇಕ ಗ್ರಂಥಗಳನ್ನು ಕೊಡುವಂತೆ ಇವರಿಗೂ ಕೂಡ ಒಂದು ಸಲ ಎಲ್ಲ ಜನರು ಇವರ ಪರವಾಗಿ ಇದ್ದರು. ಒಳಗಿನ ಜನ ಕೆಲವೊಬ್ಬರು ಎಲ್ಲ ಇಂಡಿಯನ್ ಏಡಿ ಇದ್ದಂಗ ಒಮ್ಮೆ ಎಲ್ಲಾ ದೇಶದ ಏಡಿಗಳನ್ನ ಕಲೆ ಹಾಕಿ ಅದನ್ನ ಪ್ರದರ್ಶನಕ್ಕೆ ತೊಗೊಂಬರಬೇಕು ಅಂತ ಹೇಳಿದ್ರು. ಎಲ್ಲಾ ದೇಶದ ಏಡಿಯವರು ಅದಕ್ಕೊಂದು ದಾರ ಕಟ್ಟೋದು, ಹಗ್ಗ ಕಟ್ಟೋದು, ಆಮೇಲೆ ಎಲ್ಲಾರು ಕಟ್ಕೊಂಡು ಬಂದಿದ್ರು. ಆದ್ರೆ ನಮ್ಮ ಭಾರತ ದೇಶದ ಏಡಿಯನ್ನು ಏನೂ ಕಟ್ಟಿದ್ದಿಲ್ಲ. ಆಗ ಅವ್ರು ಎಲ್ಲಾ ದೇಶದವರು ಕೇಳಿದ್ರು, ಹೌದು ಈ ಏಡಿಯನ್ನ ನೀವು ಎಲ್ಲರೂ ನಾವು ಇಷ್ಟೆಲ್ಲ ಕಟ್ಕೊಂಡು ಅದಕ್ಕೆ ದಷ್ಟಪುಷ್ಟ ಮಾಡ್ಕೊಂಡು ನಾವು ಬಂದಿದ್ದೇವೆ, ನಿಮ್ಮ ಏಡಿಯನ್ನು ಯಾಕೆ ಕಟ್ಟಿಲ್ಲ ಅಂತ ಕೇಳಿದ್ರು. ನಾವು ಕಟ್ಟುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಯಾಕ ಒಂದು ಏಡಿ ಮ್ಯಾಲೆ ಏರ್ಲಿಕ್ಕೆ ತಗೊಂಡು ಇನ್ನೊಂದು ಏಡಿ ಕಾಲು ಹಿಡಿದು ಜಗತ್ತದ ಅಂತ. ಹಾಗೆ ನಮ್ಮ ಭಾರತ ದೇಶದಲ್ಲಿ ಇದ್ದಾರೆ. ಹೀಗಾಗಿ ಇಂತಹ ಶೇಷದಾಸರು ಆ ಪೂರ್ವ ಇದರಲ್ಲಿ ದಾಸರು ಆ ಕುಲಕರ್ಣಿ ಮನೆತನದಲ್ಲಿದ್ದಾಗ ಆ ಉತ್ತಮವಾದ ಕಾರ್ಯವನ್ನ ಮಾಡ್ತಾ ಇರುವುದನ್ನ ಕೆಲವೊಬ್ಬ ಜನರಿಗೆ ಸಹಿಸಲಿಕ್ಕಾಗಲಿಲ್ಲ. ಏನಾದರೂ ಅಪವಾದ ಕೊಡಬೇಕು, ಇವರನ್ನ ಆ ಕುಲಕರ್ಣಿಯಿಂದ ಕಿತ್ತಿ ಹಾಕಿಸ್ಬೇಕು, ಅದನ್ನ ಮತ್ತೊಬ್ಬರು ವ್ಯವಸ್ಥೆ ಮಾಡಿಕೋಬೇಕು ಅಂತ ಊಹಾಪೋಹಗಳು ವದಂತಿಗಳು ಬಂದಾಗ ಆ ರಾಜನ ಗದ್ವಾಲ ರಾಜನ ಹತ್ತಿರ ಒಮ್ಮೆ ಹೇಳಿ ಕಳಿಸ್ತಾರೆ, ಇಲ್ಲ ನಿಮ್ಮನ್ನ ರಾಜ ಬಾ ಅಂತ ಹೇಳಿ ಕಳಿಸಿದ್ದಾರೆ. ಆಗಲಿ ಅಂತ ಒಳ್ಳೆಯವರು ಯಾವ ರೀತಿಯಾಗಿ ದಿನನಿತ್ಯದಂತೆ ಇರುವಂತೆ ಉತ್ತಮವಾದ ರುಮಾಲು, ನೀಲವಂಗಿ ಅಂಗಿ, ಜರತಾರಿ ಧೋತ್ರ ಇಂಥ ಎಲ್ಲವನ್ನು ಇಟ್ಟುಕೊಂಡು ಲೇಖನಿ ಪತ್ರ ದಸ್ತೂರಿ ಎಲ್ಲವನ್ನು ಇಟ್ಟುಕೊಂಡು ರಾಜ ಕರೆದಿದ್ದಾನೆ, ಏನೋ ಲೆಕ್ಕಪತ್ರದ ವಿಷಯವನ್ನು ಕೇಳಬಹುದು ಅಂತ ಇವರು ಹೋದಾಗ ಅವರ ಮೇಲೆ ಆಪಾದನೆಯನ್ನು ಕೊಟ್ಟು ಇವರು ಅಷ್ಟು ದುಡ್ಡನ್ನು ತಿಂದಿದ್ದಾರೆ, ಅದು ಎಲ್ಲಿ ಹೋಯಿತು, ಇದು ಎಲ್ಲಿ ಹೋಯಿತು ಅಂತಂದಾಗ ಅವತ್ತಿಗೆ ನಿನ್ನ ದಿಕ್ಕಿಗೆ ಶರಣು ಅಂತ ಹೇಳಿಬಿಟ್ರು. ನೀನು ಯಾವಾಗ ಇಷ್ಟು ಅವಿಶ್ವಾಸ, ವಿಶ್ವಾಸೋ ಫಲದಾಯಕ, ವಿಶ್ವಾಸ ಬೇಕು. ಯಾವಾಗ ನಿನ್ನ ರಾಜರೇ ನೀವು ನಮ್ಮ ಮೇಲೆ ಅವಿಶ್ವಾಸ ಮಾಡ್ತಾ ಇದ್ದೀರಿ, ಆದ್ದರಿಂದ ನನಗೆ ಈ ರುಮಾಲು ಬೇಡ. ತಮ್ಮ ಆ ಕೆಲಸದವನ ಕಡೆಯಿಂದ ಆ ರುಮಾಲವನ್ನು ಅವರ ತಲೆ ಮೇಲಿನ ರುಮಾಲವನ್ನ ಕೆಳಗೆ ಕೆಡಿಸ್ತಾರೆ. ಆ ದಪ್ತರವನ್ನ ಆ ಪುಸ್ತಕವನ್ನ ಅಲ್ಲೇ ಇಟ್ಟು ಇವತ್ತಿಗೆ ಹೇಳಿದರು, ಇವತ್ತಿಗೆ ನಾನೇನು ಮುಗಿತು, ನನ್ನ ಕುಲಕರ್ಣಿಕೆಯೂ ಬೇಡ, ನಿನ್ನ ದಸ್ತರೂ ಬೇಡ, ನಿನ್ನ ಕಡೆಯಿಂದ ಯಾವ ನಮಗೆ ಮರ್ಯಾದೆಯೂ ಬೇಡ, ಸಾಕು ಮಾಡಿದ ಮರ್ಯಾದೆ ಇದೇ ರಗಡಾಯಿತು ಅಂತ ಅವತ್ತು ಬಿಟ್ಟು ಸಾಧನ ಜೀವನಕ್ಕಾಗಿ ನಾನು ಇನ್ನೇನು ರುಮಾಲ ತೊಡೋದೇ ಇಲ್ಲ, ಈ ನಿನ್ನ ಲೇಖನಿ ಹಿಡಿಯುವುದಿಲ್ಲ, ಈ ಪುಸ್ತಕವನ್ನ ಮುಟ್ಟುವುದಿಲ್ಲ ಅಂತಂದು ಆ ದರೂರವನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಎಲ್ಲಿ ಹೋದ್ರು ಅಂತ ಎಲ್ಲರೂ ಹುಡುಕಾಡ್ಲಿಕ್ಕೆ ಕೆಲವೊಬ್ಬರು ಜನರು ಇವರ ಪರವಾಗಿ ಇದ್ದರು. ಒಳ್ಳೆಯ ಕುಲಕರ್ಣಿಯನ್ನ ಮಾಡಿಕೊಂಡು ಉತ್ತಮವಾದ ಸಾಧನ ಮಾರ್ಗದಲ್ಲಿದ್ದವರು, ಅನೇಕ ವಿದ್ವತ್ ಸಭೆಗಳನ್ನು ನಡೆಸಿ ಸಜ್ಜನರಿಗೆ, ಬ್ರಾಹ್ಮಣರಿಗೆ, ಅತಿಥಿ ಅಭ್ಯಾಗತರಿಗೆ ಅನ್ನ ಸೇವೆಗಳನ್ನ ಮಾಡ್ತಾ ಜೀವನವನ್ನ ಕಳೀತಾ ಇರತಕ್ಕಂತಹ ವ್ಯಕ್ತಿಗೆ ಇಂತಹ ಅಪಮಾನವಾಯಿತಲ್ಲ ಅಂತ ಆಗ ಹೋಗಿ ಚಿಂತನವೇಲಿ ಅಂತ ಮುಖ್ಯ ಪ್ರಾಣದೇವರ ಸನ್ನಿಧಾನ, ಅಲ್ಲಿಯೂ ಕೂಡ ಉಪವಾಸದಿಂದಿದ್ದುಕೊಂಡು ತಪಸ್ಸನ್ನ ಮಾಡುತ್ತಾರೆ. ಎಲ್ಲರೂ ಹೋಗಿ ಕರೀಲಿಕ್ಕೆ ಹೋಗ್ತಾರೆ, ಬರಬೇಕು ಬರಬೇಕು. ಕುಲಕರ್ಣಿ ಹೋದರೆ ಏನಾಯ್ತು, ಅಧಿಕಾರ ಹೋದರೆ ಏನಾಯ್ತು, ಮನೆ ಇದೆ, ಮಕ್ಕಳಿದ್ದಾರೆ, ಮಡದಿ ಇದೆ, ಎಲ್ಲರೂ ನಿಮ್ಮಷ್ಟಕ್ಕೆ ನೀವು ಬಂದು ಜೀವನವನ್ನ ಸಾಗಿಸಬಹುದಲ್ಲ ಅಂತ
ಎಲ್ಲರೂ ಹೇಳಿದಾಗ ಬರ್ತೇನೆ, ಬರೋದಿಲ್ಲ ಅಂತಿಲ್ಲ, ಒಂದು ಸಮಯ ಬರುತ್ತದೆ, ಆ ಸಮಯ ಬಂದಾಗ ನಾನು ಬರ್ತೇನೆ ಅಂತ ಹೇಳಿ ಮುಂದೆ ಅಲ್ಲಿ ವಿಶೇಷವಾದ ತಪಸ್ಸನ್ನು ಕೂಡ ಚಿಂತ್ರವೇಲಿಯಲ್ಲಿಯೂ ಕೂಡ ಸಾಧನೆಯನ್ನ ಮಾಡಿಕೊಂಡಿದ್ದಾರೆ. ಅಲ್ಲಿಯೂ ಅನೇಕ ಘಟನೆಗಳು ಕೂಡ ನಡೆದವು. ಅಲ್ಲಿಯೂ 2 ವರ್ಷದವರೆಗೂ ಸತತವಾಗಿ ಅನ್ನ ಸಂತರ್ಪಣಾದಿಗಳ ಸೇವೆಯನ್ನು ಕೂಡ ನಡೆಸಿದ್ದಾರೆ. ಅಲ್ಲಿ ಒಬ್ಬ ಬಂದು ಶೇಷ ಅಲ್ಲಿ ಹನುಮಂತ ದೇವರ ಸೇವೆಯನ್ನ ಮಾಡ್ತಾ ಇರುವಾಗ ಉಪವಾಸದಿಂದ ಬರೇ ಬೇವಿನ ತಪ್ಪಲವನ್ನ ತಿಂದುಕೊಂಡು ಜೀವನವನ್ನ ಸಾಧನೆಯನ್ನ ಮಾಡಿರತಕ್ಕಂಥದ್ದು. ಆಗ ಎಲ್ಲ ಜನರ ಅಭಿಪ್ರಾಯವನ್ನ, ಒಂದು ದಿವಸ ನಿತ್ಯದಲ್ಲಿ ಬೇವಿನ ರಸವನ್ನ ತಿಂದು ಉಪವಾಸದಿಂದ ಸೇವೆಯನ್ನ ಮಾಡ್ತಾ ಇದ್ರು. ಅವತ್ತೊಂದು ದಿವಸ ಅವರು ಬಿಟ್ಟರು. ಆಗ ಸ್ವಪ್ನದಲ್ಲಿ ವಿಜಯದಾಸರು ಬಂದು ಅವರಿಗೆ ಸ್ವಪ್ನವನ್ನ ಹೇಳ್ತಾರೆ, ನೀವು 2 ಜನ್ಮದಲ್ಲಿ ಬಾಹ್ಯಾಪರೋಕ್ಷ ಜ್ಞಾನವಾಗಿದೆ, ನೀವು ಮಾಡಿಕೊಳ್ಳಬೇಕಾದದ್ದು ಬಿಂಬಾಪರೋಕ್ಷ ಜ್ಞಾನ. ಆದ್ದರಿಂದ ನಿಮ್ಮ ಉಪವಾಸದಿಂದ ಮಾಡಿದರೆ ಸಾಧನೆ ಆಗೋದಿಲ್ಲ. ಯಾಕಂದರೆ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ, ಶರೀರ ಗಟ್ಟಿಯಾಗಿ ಇಟ್ಕೊಳ್ಬೇಕು ಧರ್ಮ ಸಾಧನೆ ಮಾಡಿಕೊಳ್ಳಬೇಕಾದ್ರೆ. ಆದ್ದರಿಂದ ನೀವು ಆಹಾರವನ್ನು ಸ್ವೀಕಾರ ಮಾಡಬಹುದು ಅಂತ. ಎಲ್ಲಿ ಯಾರು ಕೊಡಬೇಕು ಆಹಾರ ಅಂತಂದಾಗ ಅಲ್ಲೇ ಸಮೀಪದ ಹಳ್ಳಿಯಿಂದ ಒಬ್ಬ ಎಲ್ಲ ಬೇಳೆಗಳನ್ನ, ಅಕ್ಕಿಗಳನ್ನ, ಎಲ್ಲ ಆಹಾರ ಪದಾರ್ಥಗಳನ್ನ ತಂದುಕೊಟ್ಟು ಅವತ್ತಿನಿಂದ ಆ ತಪಸ್ಸನ್ನ ಮಾಡ್ತಾ ಆ ತಪಸ್ಸಿದ್ಧಿಯಿಂದ ಅನೇಕ ಜನರ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡಿರತಕ್ಕಂಥವರು ಶೇಷದಾಸರು. ಮುಂದೆ ಸಂಚಾರ ಕ್ರಮದಿಂದ ಅಲ್ಲಿ 2 ವರ್ಷದವರಿಗೆ ಅಲ್ಲೇ ಇದ್ದುಕೊಂಡು ಇನ್ನೂ ವಿಶೇಷವಾದ ಸಾಧನೆಯನ್ನ ಮಾಡಿಕೊಳ್ಳಬೇಕು ಅಂತ ಮತ್ತೆ ತಮ್ಮ ದರೂರಿಗೆ ಬಂದು ಆ ಮನೋನಿಯಾಮಕರಾಗಿರತಕ್ಕಂಥ ರುದ್ರದೇವರು ಶಿವಪಂಚಾಕ್ಷರಿ ಮಂತ್ರಗಳನ್ನು ಹೇಳ್ತಾ ಓಂ ನಮ ಶಿವಾಯ ಎಂಬತಕ್ಕಂಥ ಅಲ್ಲೇ ಸಣ್ಣದಾದ ಒಂದು ರುದ್ರದೇವರ ದೇವಸ್ಥಾನದಲ್ಲಿ ಇದ್ದುಕೊಂಡು ಅಲ್ಲಿ ಸಾಧನೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಆಗ ಎಲ್ಲದರಲ್ಲಿಯೂ ಕೂಡ ಅವರು ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಯಾರು ಸಣ್ಣವರು ದೊಡ್ಡವರು ಅನ್ನದೆ ಎಲ್ಲದರಲ್ಲಿಯೂ ಅನುರೇನು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಎಲ್ಲದರಲ್ಲಿಯೂ ದೇವರಿದ್ದಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳುವಂತೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿ ಹಸ್ತಿನಿ ಸ್ವಪಾಕೇಚ ಪಂಡಿತಾ ಸಮದರ್ಶಿನಃ ಅನ್ನುವಂತೆ ಎಲ್ಲದರಲ್ಲಿಯೂ ಎಲ್ಲಿ ವಿದ್ಯಾ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ, ವಿನಯ ಇದ್ದಲ್ಲಿ ದೇವರಿದ್ದಾನೆ, ಸಂಪತ್ತು ಎಲ್ಲಿದೆಯೋ ಅಲ್ಲಿ ದೇವರಿದ್ದಾನೆ. ಬ್ರಾಹ್ಮಣರಲ್ಲಿ, ಆಕಳಲ್ಲಿ, ಆನೆಯಲ್ಲಿ, ಒಂದು ನಾಯಿ ತಿನ್ನುವವನಲ್ಲಿ, ನಾಯಿಯಲ್ಲಿಯೂ ಮಾಂಸ ತಿನ್ನುವವನಲ್ಲಿಯೂ ಕೂಡ ದೇವರಿದ್ದಾನೆ ಅಂತ ಯಾವ ರೀತಿಯಾಗಿ ಎಲ್ಲ ಭೂತದಯೆಯನ್ನು ಹೊಂದಿರತಕ್ಕಂತಹ ಸಮದರ್ಶಿನಃ ಪಂಡಿತರು ಅಂತ ಏನನ್ಸುತ್ತಾರೋ ಈ ರೀತಿಯಾಗಿ ಆ ಶೇಷದಾಸರು ಎಲ್ಲದರಲ್ಲಿಯೂ ಕೂಡ ಸಣ್ಣವರು ದೊಡ್ಡವರು ಅನ್ನದೇ ಯಾರು ನಮಸ್ಕಾರ ಮಾಡ್ತಾರೋ ಅವರಿಗೂ ಅವರು ನಮಸ್ಕಾರ ಮಾಡಿರ್ತಾರೆ. ಸ್ವಾಮಿ ನೀವು ದೊಡ್ಡವರು ನಮಗೆ ಯಾಕೆ ನಮಸ್ಕಾರ ಮಾಡ್ತಾರೆ? ಅಲ್ಪ ನೀ ಸಣ್ಣವ ಇರಬಹುದು, ನಿನ್ನಲ್ಲಿದ್ದ ಭಗವಂತ ದೊಡ್ಡವನಿದ್ದಾನಲ್ಲ. ಹೀಗೆ ಆ ಬಾಹ್ಯಾಪರೋಕ್ಷ ಜ್ಞಾನದಿಂದ ಎಲ್ಲರಿಗೂ ಕೂಡ ಒಂದು ಆ ಪರಮಾತ್ಮನನ್ನ ಕಾಣ್ತಾ ಇನ್ನು ಜನಸೇವೆ ಸಾಕು, ಜನಾರ್ದನನ ಸೇವೆ ಒಂದೇ ಬೇಕು ಅಂತ, ಆ ಭಗವಂತನ ಅನುಗ್ರಹ ನನಗೆ ಬೇಕು ಅಂತ ರುದ್ರದೇವರಲ್ಲಿ ತಪಸ್ಸನ್ನ ಮಾಡಿದ್ದಾರೆ. ತಪಸ್ಸನ್ನ ಮಾಡಿ ಮುಂದೆ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು ಅಂತ. ಯಾಕಂದ್ರೆ ವಿಜಯದಾಸರು ಸ್ವಪ್ನದಲ್ಲಿ ತಿಳಿಸಿದರು, ಎಲ್ಲ ಬಾಹ್ಯಾಪರೋಕ್ಷ ಜ್ಞಾನ 2 ಜನ್ಮದಲ್ಲಿ ಮುಗಿದಿದೆ, ಇನ್ನು ಮಾಡಿಕೊಳ್ಳಬೇಕಾದದ್ದು ನೀನು ಇನ್ನು ಬಿಂಬಾಪರೋಕ್ಷ ಜ್ಞಾನ. ಆ ಬಿಂಬಾಪರೋಕ್ಷ ಜ್ಞಾನವಾಯಿತು ಅಂತಂದಾಗ ಮುಂದೆ ಯತತಾನಾಂ ಸಿದ್ಧಾನಾಂ ಕಶ್ಚಿನ್ಮಾನ್ ವ್ಯಕ್ತಿ ತತ್ವತಃ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂತೆ ಎಲ್ಲರೂ ಸಿದ್ಧಿ ಪುರುಷರಾಗುವುದಿಲ್ಲ. ಯತತಾಮಪಿ ಸಿದ್ಧಾನ, ಅನೇಕ 100 ಜನ ಯತಿಗಳಿದ್ದಾರೆ. ಆ 100 ಜನ ಯತಿಗಳಲ್ಲಿ ಎಲ್ಲರೂ ಸಿದ್ಧಿ ಪುರುಷ ಇರೋದಿಲ್ಲ. ಕಶ್ಚಿನ್ಮಾನ್ ವ್ಯಕ್ತಿ ತತ್ವತಃ, ಅದರಲ್ಲಿ ಸಿದ್ಧಿ ಪುರುಷರು. ಆ ಸಿದ್ಧಿ ಪುರುಷರಲ್ಲಿ ಉತ್ತಮವಾದ ತತ್ವಜ್ಞಾನಿಗಳು ಕೂಡ ಎಲ್ಲರೂ ತತ್ವಜ್ಞಾನಿಗಳಂತಾಗುವುದಿಲ್ಲ. ಕಶ್ಚಿನ್ಮಾನ್ ವ್ಯಕ್ತಿ ತತ್ವತಃ. ಹಾಗೆ ಯತತ ಯಾವಾಗಲೂ ಅವರು ಈ ಭಗವಂತನ ಸೇವೆಯನ್ನ ಮಾಡೋದ್ರಿಂದ ಒಬ್ಬ ಸಿದ್ಧಿ ಪುರುಷರು ಅಂತ. ಇನ್ನು ಬಿಂಬಾಪರೋಕ್ಷ ಜ್ಞಾನ ನನಗಾಗಬೇಕು, ಭಗವಂತನನ್ನು ನಾನು ಕಾಣಬೇಕು. ಅಷ್ಟು ತವಕದಿಂದ ಎಲ್ಲ ಕಡೆಗೆ ರಾಯಚೂರು ಮುಖಾಂತರವಾಗಿ ಎಲ್ಲ ಕಡೆಗೆ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆಗ ಸಂಚಾರ ಮಾಡ್ತಾ ಹೋಗಿ
ಅಲ್ಲಿ ಶೇಷಪ್ಪ ಮುಂದೆ ಚೀಕಲಪರಿವಿಯಲ್ಲಿ ಕೆಲವು ದಿನಗಳವರೆಗೆ ಅಶ್ವತ್ಥನಾರಾಯಣರ ಸೇವೆಯನ್ನು ಕೂಡ ಅಲ್ಲಿ ಮಾಡಿದ್ದಾರೆ. ಆಮೇಲೆ ಚಿಪ್ಪಗಿರಿಗೆ ಬಂದಿದ್ದಾರೆ. ಅಲ್ಲಿ ಚಿಪ್ಪಗಿರಿಯಲ್ಲಿಯೂ ಕೂಡ ವಿಶೇಷವಾಗಿ ಅಲ್ಲಿ ಸೇವೆಯನ್ನು ಮಾಡಿ ಸ್ವಪ್ನದಲ್ಲಿ ದರ್ಶನ ಕೊಟ್ಟು ಕೃಪೆ ಮಾಡಿದ ದಯಾಮಯರಾಗಿರತಕ್ಕಂಥ ವಿಜಯದಾಸರು ಅವರಿಗೆ ಅನುಗ್ರಹವನ್ನು ಕೂಡ ಮಾಡಿದ್ದಾರೆ. ಮುಂದೆ ಆ ತುಂಗಭದ್ರಾ ತಟದಲ್ಲಿರತಕ್ಕಂತಹ ಯಂತ್ರೋದ್ಧಾರಕ ಪ್ರಾಣದೇವರ ಬಳಿಗೆ ಹೋಗಿದ್ದಾರೆ. ಅಲ್ಲಿಯೂ ಕೂಡ ವಿಶೇಷವಾಗಿ ಸೇವೆಯನ್ನು ಮಾಡಿಕೊಂಡು ಅವರಿಗೆ ಸ್ವಪ್ನದಲ್ಲಿ ಗುರು ವಿಠಲ ಅಂತ ಅಂಕಿತ ನಾಮವನ್ನು ವಿಜಯದಾಸರು ಕೊಟ್ಟಿದ್ದಾರೆ. ಗುರು ವಿಜಯ ವಿಠಲ, ಆ ಗುರು ವಿಜಯ ವಿಠಲ ಅಂತಕ್ಕಂಥದ್ದು ಅವರಿಗೆ ಅಂಕಿತ ನಾಮವನ್ನು ಕೂಡ ಸ್ವಪ್ನದಲ್ಲಿ ತಿಳಿಸಿದ್ದಾರೆ. ಅದನ್ನೇ ಮುಂದೆ ಆ ಯಂತ್ರೋದ್ಧಾರಕ ಪ್ರಾಣದೇವರ ಬಳಿಗೆ ಹೋಗಿ ಅಲ್ಲಿಯೂ ಕೂಡ ವಿಶೇಷವಾಗಿ ಸೇವೆಯನ್ನು ಮಾಡಿ ನಂಬೀರೇ ನಿನ್ನ ಪಾದ ಗುರು ಮುಖ್ಯ ಪ್ರಾಣ, ನಂಬೀರೇ ನಿನ್ನ ಪಾದ, ನಂಬೀರೇ ನಿನ್ನ ಪಾದ, ದಂಬವ ತೊಲಗಿಸಿ ಡಿಂಬದೊಳಗೆ ಹರಿಬಿಂಬ ಹೊಳೆವಂತೆ ಮಾಡು, ನಂಬೀರೇ ನಿನ್ನ ಪಾದ ಅಂತ ವಿಶೇಷವಾಗಿ ಅಲ್ಲಿ ವಾಯುದೇವರ ಸೇವೆಯನ್ನ ಮಾಡ್ತಾ ಆ ಪರೋಕ್ಷ ಜ್ಞಾನ ಯಾವ ರೀತಿಯಾಗಿ ಮಾಡಿಕೊಳ್ಳಬೇಕು. ನಿತ್ಯದಲ್ಲಿ ವಾಯುದೇವರು ನಮ್ಮಲ್ಲಿ ನಿಂತು 21,500 ಅಪ್ರತಿಮ ಹಂಸ ಮಂತ್ರ ಅದನ್ನ ನಮಗೆ ನಾವು ಬಿಂಬಾಪರೋಕ್ಷವನ್ನ ಪಡೆದು ಈ ಹಾಡಿನ ಮುಖಾಂತರವಾಗಿ ಎಲ್ಲರೂ ಈ ರೀತಿಯಾಗಿ ಆ ಭಗವಂತನಿಗೆ ಸಮರ್ಪಣೆ ಮಾಡುವುದು ಅದೇ ಕರ್ತವ್ಯ ಅಂತ ಶಾಸ್ತ್ರದಲ್ಲಿಯೂ ಹೇಳಿದೆ. ಅದನ್ನ ತಾವು ಅನುಭವಕ್ಕೆ ತಂದು ಎಲ್ಲ ಸಜ್ಜನರಿಗೆ ಸನ್ಮಾರ್ಗವನ್ನ ತೋರಿಸುವುದಕ್ಕೋಸ್ಕರವಾಗಿ ಅದನ್ನ ತಿಳಿಸಿದ್ದಾರೆ. ಬರೀ ವಾಯುದೇವರು ನಮ್ಮಲ್ಲಿ ನಿಂತು 21,600 ಮಂತ್ರಗಳನ್ನ 500 ಪ್ಲಸ್ ಇನ್ನೊಂದು 100 600 ಮಂತ್ರ ಆ ನಿತ್ಯದಲ್ಲಿ ವಾಯುದೇವರು ನಮ್ಮಲ್ಲಿ ನಿಂತು ಎಲ್ಲ ಜೀವಗಳಲ್ಲಿ ನಿಂತು ಜಪವನ್ನ ಮಾಡುತ್ತಾರೆ. ಅದನ್ನ ಹೇಗೆ ಸಮರ್ಪಣೆ ಮಾಡಬೇಕು ಅದನ್ನ ಶಾಸ್ತ್ರವೂ ಕೂಡ ಹೇಳಿದೆ. ಈ ಷಟ್ಚಕ್ರ ಚಿಂತನೆಗಳನ್ನ ಮಾಡಬೇಕು. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹುತ, ವಿಶುದ್ಧ, ಆಜ್ಞಾ ಅಂತ 6 ಷಟ್ಚಕ್ರಗಳು. ಆ ಷಟ್ಚಕ್ರಗಳ ಚಿಂತನೆಯನ್ನ ಮಾಡ್ತಾ ಆ ಭಗವಂತನ ಅಜಾದಿ ಅವು ಎಷ್ಟು ದಳಗಳಿವೆಯೋ ಮಣಿಕರ್ಣಿಕ ಆ ಎಲ್ಲ ಅಕ್ಷರಗಳ ವರ್ಣನೆಗಳನ್ನ ಮಾಡ್ತಾ ಅಲ್ಲಿ ಆ ಪದ್ಮಗಳ ಚಿಂತನೆಯನ್ನ ಮಾಡ್ತಾ ಆ 21,600 ಮಂತ್ರಗಳನ್ನು ಯಾರ್ಯಾರಿಗೆ ಹೇಗೆ ನಾವು ಒಪ್ಪಿಸಬೇಕು. 21,500 ಅಪ್ರತಿಮ ಹಂಸ ಮಂತ್ರ. ವಾಯುದೇವರು ಮಾಡತಕ್ಕಂಥ ಹಂಸಸ್ವೋಹಂ ಸ್ವಾಹ ಅನ್ನತಕ್ಕಂಥ ಮಂತ್ರವನ್ನ ಮೊದಲಿಗೆ ಪೀಠಸ್ಥನಾಗಿರತಕ್ಕಂತಹ ಗಣಪತಿಗೆ 600 ಮಂತ್ರಗಳನ್ನು ಸ್ವಾಧಿಷ್ಠಾನದಲ್ಲಿರ್ತಕ್ಕಂಥ, ಆ ನಂತರ ಈ 600 ಮಂತ್ರ, ಇನ್ನು 21,000 ಮಂತ್ರಗಳು ಇದೆ. ಇನ್ನೂ 1,000 ಮಂತ್ರ ಗುರುವಿಗೆ, 1,000 ಮಂತ್ರ ಜೀವನಿಗೆ, 1,000 ಮಂತ್ರ ಸಚ್ಚಿದಾನಂದ ಸ್ವರೂಪಿಯಾಗಿರತಕ್ಕಂಥ ಭಗವಂತನಿಗೆ, ಇನ್ನು 18,000 6,000ದಂತೆ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಈ ರೀತಿಯಾಗಿ ಕ್ರಮವಾಗಿ 18,000 6 18,000 ಜೀವನಿಗೆ 1, ಆಮೇಲೆ ಆ ಪರಮಾತ್ಮನಿಗೆ 1, ಆಮೇಲೆ ಗುರುವಿಗೆ 1,000 600 ಮಂತ್ರಗಳನ್ನ ಗಣಪತಿಗೆ. ಈ ರೀತಿಯಾಗಿ 21,500 ಅಪ್ರತಿಮ ಹಂಸ ಮಂತ್ರ ಅನ್ನುವಂತೆ ಅದನ್ನ ತಪ್ಪದೇ ದಿನ ಒಪ್ಪುವಂದದಿ ಜಪಿಸಿ. ಇಷ್ಟು ವಾಯುದೇವರು ನಮ್ಮಲ್ಲಿ ನಿಂತು ಈ ಜಪವನ್ನ ಮಾಡ್ತಾರೆ. ಇದನ್ನ ಕೊನೆಯದಾಗಿ ನಾವು ಮಲಗುವಾಗ ಸರ್ವ ಸಮರ್ಪಣೆ ಮಾಡುವಾಗ ಈ ಎಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ, ಜೀವಾತ್ಮನಿಗೆ, ಗುರುವಿಗೆ, ಗಣಪತಿಗೆ ಇದನ್ನ ಸಮರ್ಪಣೆ ಮಾಡಬೇಕು ಅಂತ ಆಗ ಅಪರೋಕ್ಷ ಜ್ಞಾನ ಪಡಿಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ತತ್ವವನ್ನ ನಮಗೆ ಇದರಲ್ಲಿ
ಮುಖಾಂತರವಾಗಿ ತಿಳಿಸಿದ್ದಾರೆ. ಈ ರೀತಿಯಾಗಿ ಅವರು ನಿತ್ಯದಲ್ಲಿ ಇದನ್ನ ತಪ್ಪದೇ ದಿನ ದಿನ ಒಪ್ಪದಿಂದಲೇ ಜಪಿಸಿ ತಪ್ಪಿಸೋ ಭವದ ಸಮೀಪದ ಜೀವರಿಗೆ ಅಪ್ಪ ನಂದದಿ ಪುಣ್ಯ ಪಪ್ಪಂತೆ ಕರುಣಿಸು ಕಪ್ಪು ವರ್ಣ ಕಪ್ಪು ಪಾಲಿಸು ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ ಅಂತ ಶೇಷದಾಸರು ಈ ರೀತಿಯಾಗಿ ತಮ್ಮ ಜೀವಿತಾವಧಿಯಲ್ಲಿ ಅದನ್ನ ಸಿದ್ಧಿಯನ್ನ ಪಡೆದುಕೊಂಡರು, ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡರು. ಆಗ ಕೆಲವೊಬ್ಬರಿಗೆ ಇವರೊಬ್ಬ ಗೃಹಸ್ಥರು, ಇವರೇನು ಪಂಡಿತರೇನು ಪಾಮರರೇನು ಅನ್ನುವಂಥ ಅನೇಕ ಊಹಾಪೋಹಗಳು ಕೂಡ ಇದ್ದವು. ಆದರೂ ಕೂಡ ಅದು ಅವರಿಗೆ ಬೇಕಾದದ್ದು ಭಗವಂತನ ದರ್ಶನ, ಭಗವಂತನ ಅಪರೋಕ್ಷ ಜ್ಞಾನ. ಯಾವುದು ಅದನ್ನ ಲೆಕ್ಕ ಹಾಕಿಕೊಳ್ಳದೆ ತಾವು ವಿಶೇಷವಾಗಿ ಆ ವಾಯುದೇವರ ಸೇವೆಯನ್ನ ಮಾಡ್ತಾ ಉತ್ತಮ ಸಾಧನಗಳಾದರು. ಶ್ರೋತವ್ಯ ಅದೇ ಅನ್ನುವಂತೆ ಅವರು ಮಾಡುವುದು ನಿಧಿ ಧ್ಯಾನ, ನಿಧಿ ಧ್ಯಾಸನ, ಶ್ರವಣ ಮನನ ನಿಧಿ ಧ್ಯಾಸನಗಳನ್ನೇ ತಮ್ಮ ಜೀವನದಲ್ಲಿ ಅದನ್ನು ಕರಗತವನ್ನು ಮಾಡಿಕೊಂಡು ಉತ್ತಮವನ್ನ ಜೀವನವನ್ನ ನಡೆಸಿಕೊಂಡ್ರು. ಆತ್ಮಾವ ಅದೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿ ಧ್ಯಾಸಿತವ್ಯ ಅಂತೆ ಶಾಸ್ತ್ರದಲ್ಲಿ ಹೇಳುವಂತೆ ಅದನ್ನ ಪೂರ್ಣ ಜೀವನದಲ್ಲಿ ಅವು ಅಳವಡಿಸಿಕೊಂಡ್ರು. ಯಾವ ರೀತಿಯಾಗಿ ಅವರ ಜೀವನ ನಡೆಯಿತು ಅಂತಂದ್ರೆ ಸಣ್ಣ ಕಥೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಅವರ ಭಗವಂತ ಇಷ್ಟೆಲ್ಲ ಅವರಿಗೆ ಭೋಗ ಭಾಗ್ಯಗಳಿದ್ದರೂ ಕೂಡ ಭೋಗ ಮಾಡುವ ಭಾಗ್ಯ ಅವರಿಗೆ ದೊರಕಲಿಲ್ಲ. ಎಲ್ಲವೂ ಕೂಡ ಭಗವಂತನ ಪಾದಾರವಿಂದಕ್ಕೆ ಅನ್ನುವನ್ನ ಜೀವನವನ್ನ ನಡೆಸಿಕೊಂಡ್ರು. ಒಬ್ಬ ವ್ಯಕ್ತಿ ನಿತ್ಯದಲ್ಲಿ ಭಿಕ್ಷಾಟನೆಯನ್ನ ಮಾಡಿಕೊಂಡ ಬಂದ ಒಬ್ಬ ವ್ಯಕ್ತಿ ಒಂದು ದೇವಸ್ಥಾನದೊಳಗೆ ಇಡ್ತಾ ಇದ್ದಂತೆ. ಎಲ್ಲ ಕಡೆಗೆ ಭಿಕ್ಷಾಟನೆ ಮಾಡುವುದು, ಒಂದು ದೇವಸ್ಥಾನದೊಳಗೆ ಆ ಭಕ್ತರಿ ಅಥವಾ ಏನು ಕೊಟ್ಟಿದ್ರು ದವಸ ಧಾನ್ಯಗಳನ್ನ ಇಡಬೇಕು. ಇಟ್ಟು ಕೈಕಾಲ ಮಾಡಿ ತೊಳ್ಕೊಂಡು ಸ್ನಾನ ಮಾಡಿ ಅದನ್ನ ತಿನ್ನಬೇಕು ಅಂತ ಅನ್ನುವಷ್ಟರಲ್ಲಿ ಒಂದು ಇಲಿ ಬರ್ತಿತ್ತಂತೆ. ಆ ಇಟ್ಟ ದವಸ ಧಾನ್ಯವನ್ನ ಇಲಿ ಒಯ್ದು ಬಿಡುತ್ತಿದ್ದಂತೆ. ಅವರಂದ್ರಂತೆ ಆ ಒಬ್ಬ ವ್ಯಕ್ತಿ, ಒಬ್ಬ ಸಾಮಾನ್ಯ ವ್ಯಕ್ತಿ, ನಾನು ಇಷ್ಟೆಲ್ಲ ಶ್ರಮಪಟ್ಟು ಇದನ್ನ ಬೇಡಿಕೊಂಡು ಬಂದು ತಂದು ಇಟ್ಟರೂ ಕೂಡ ಅದು ನನ್ನ ಪಾಲಿಗೆ ದೊರಕುತ್ತಾ ಇಲ್ಲಲ್ಲ, ಅದು ಇನ್ನೊಬ್ಬರ ಪಾಲಾಗ್ತಾ ಇದೆಯಲ್ಲ, ನಂದು ಎಂಥ ಪ್ರಾರಬ್ಧ ಇರಬೇಕು ಅಂತ ಕೇಳ. ಆಗ ಇಲಿ ಹೇಳದಂತೆ ಆ ವ್ಯಕ್ತಿಗೆ, ನೀನೇನು ಇದು ಕೇಳತಿ, ಇದು ನನಗೆ ಕೇಳೋದಲ್ಲ, ಅಲ್ಲೊಬ್ಬ ಸಿದ್ಧಿ ಪುರುಷ ಇದ್ದಾನೆ, ಆ ಸಿದ್ಧಿ ಪುರುಷನಿಗೆ ನೀನು ಹೋಗಿ ಕೇಳು, ಆಗ ನಿನಗೆ ನಿನ್ನದೇ ಆದದ್ದು ನಿನಗೆ ತಿನ್ಲಿಕ್ಕೆ ಆಗೋದಿಲ್ಲ ಅಂತಂದಾಗ ಅದು ಅವನಿಗೆ ಕೇಳು, ನನಗೇನು ಕೇಳ್ತಿ ಅಂತ ಹೇಳಿ. ನನಗಿಲ್ಲಿ ತಿನ್ನುವಂತ ಭಗವಂತನ ಆದೇಶ ಆಗಿದೆ, ನಾನು ತಿಂತಾ ಇದ್ದೇನೆ ಅಷ್ಟೇ. ಆಗ ಎಲ್ಲಿದ್ದಾನೆ ಅಂತಂದಾಗ, ಇಲ್ಲ ಈ ಗುಡ್ಡಗಾಡ ದಾಟಬೇಕು, ಸಮುದ್ರ ದಾಟಬೇಕು, ಅಲ್ಲಿ ಒಂದು ಪರ್ವತವಿದೆ, ಆ ಪರ್ವತದೊಳಗೆ ಆ ವ್ಯಕ್ತಿ ಇದ್ದಾನೆ. ಆಯ್ತು ಅಂತ ಹೇಳುವಂತೆ ಆ ಒಬ್ಬ ವ್ಯಕ್ತಿ ಆ ಇದರಿಗೆ ಒಬ್ಬ ರಾಜ ಹೋಗ್ತಾ ಇದ್ದಂತೆ. ಮೇನೆಯಲ್ಲಿ ಕುಳಿತು ರಾಜ ಹೋಗ್ತಾ ಇರುವಾಗ ಈ ವ್ಯಕ್ತಿಯನ್ನು ನೋಡಿ ಅಪಹಾಸ್ಯ ಮಾಡಿದಂತೆ ಅವನು. ಯಾರಿವನು ಅಂತ, ಇವನೇನೋ ಒಬ್ಬ ಭಿಕ್ಷುಕನಂತೆ ಕಾಣಿಸ್ತಾ ಇದ್ದಾನಲ್ಲ, ಅವನನ್ನು ಅಪಹಾಸ್ಯ ಮಾಡಿ ನಕ್ಕು ಹೇಳಿ ಅಪಹಾಸ್ಯ ಮಾಡಿ ಹೊರಟು ಹೋದಂತೆ. ಆಗ ಅಮಾನಿ ಮಾನದೋ ಮಾನ್ಯ ಅನ್ನುವಂತೆ ಆ ವ್ಯಕ್ತಿ ಆಮೇಲೆ ಮುಂದೆ ನೋಡಬೇಕು, ಎಲ್ಲಿದ್ದಾನೆ ಆ ಸಿದ್ಧಿ ಪುರುಷ, ಎಲ್ಲಿದ್ದಾನೆ, ಅವನನ್ನು ಹುಡುಕಬೇಕು ಅಂತ ಆ ವ್ಯಕ್ತಿ ಹೋಗ್ತಾ ಇರ್ತಾನೆ. ಹೋಗುವಾಗ ಕತ್ತಲೆ ಆಯಿತು. ಕತ್ತಲೆ ಆದ ಮೇಲೆ ಅವಾಗೆಲ್ಲ ನಡ್ಕೊಂಡೇ ಹೋಗುವುದು ಹಿಂದಿನ ಕಾಲಕ್ಕೆ. ಒಂದು ದೊಡ್ಡದಾದ ಒಂದು ದೇಸಾಯರ ಮನೆತನ. ಆ ಮನೆತನದ ಮುಂದೆ ಹೋಗಿ ರಾತ್ರಿ ಮಲಗಿಕೊಂಡಿದ್ದಾರೆ. ಇಲ್ಲ, ನಾನು ಯಾತ್ರೆಗೆ ಹೊರಟವನು, ಒಬ್ಬ ಸಿದ್ಧಿ ಪುರುಷ ಇದ್ದಾನಂತೆ, ಅದಕ್ಕಾಗಿ ನಾನು ಕೇಳುವುದಕ್ಕಾಗಿ ಹೋಗ್ತಾ ಇದ್ದೇನೆ, ನನಗೆ ಇವತ್ತು ಅವಕಾಶ ಕೊಡಬೇಕು, ಅವಕಾಶ ಕೊಟ್ಟು ನಾಳಿನ ಬೆಳಗಿನ ಜಾವ ನಾನು ನನ್ನ ಊರಿಗೆ ನಾನು ಹೋಗ್ತೇನೆ. ಆಗಲಿ ಅಪ್ಪ ಅಂಥೇಳಿ ಆ ದೊಡ್ಡ ಮನೆತನದವರು ಆಶ್ರಯವನ್ನ ಕೊಟ್ಟು, ಆಗ ನೀವು ಅಲ್ಲಿ ಹೋಗ್ತಾ ಇದ್ದೀರಿ, ಹಾಗಾದರೂ ಹೋಗುವಾಗ ನಿಮ್ಮ ಸಿದ್ಧಿ ಪುರುಷರ ಬಳಿಗೆ ನೀವು ಕೇಳಿಕ್ಕೆ ಹೋಗ್ತಾ ಇದ್ದೀರಿ. ಕೇಳ್ತಾ ಇರುವಾಗ ನನ್ನದೊಂದು ಪ್ರಶ್ನೆ, ನನ್ನ ಮಗಳು ಇಷ್ಟು ಸ್ಫುರದ್ರೂಪಿ ಇದ್ದಾರೆ,
ಚೆನ್ನಾಗಿದ್ದಾಳೆ, ಆದರೆ ವಯಸ್ಸಿಗೆ ಬಂದಿದ್ದಾಳೆ, ಅವಳಿಗೆ ಮಾತೇ ಇಲ್ಲ. ಮಾತು ಬರದೇ ಇರಲಿಕ್ಕೆ ಕಾರಣ ಏನು ಅಂತ ಇದೊಂದು ಪ್ರಶ್ನೆ ತಾವು ಕೇಳ್ಕೊಂಡು ಬಂದರೆ ನಮಗೆ ಅನುಕೂಲವಾಗ್ತದೆ ಅಂತ ಆ ವ್ಯಕ್ತಿಗೆ ಹೇಳಿ ಕಳಿಸಿದ. ಆಗಲಿ ಅಂತ ಮುಂದೆ ಆ ವ್ಯಕ್ತಿ ಬೆಳಗಿನ ಜಾವ ಎಲ್ಲ ಉಪಚಾರವನ್ನು ಮುಗಿಸಿಕೊಂಡು ಹೋಗ್ತಾ ಇದ್ದ. ಒಂದು ದೊಡ್ಡದಾದ ಗುಡ್ಡಗಾಡ ಪ್ರದೇಶ, ಮುಳ್ಳು ಕಂಟಿ ಎಲ್ಲವೂ ತುಂಬಿದೆ. ಆ ತುಂಬಿದಾಗ ಇಂತಹ ದುಸ್ತರವಾದ ದುರ್ಗಮವಾದ ವನವನ್ನು ದಾಟುವುದು ಹೇಗೆ ಅಂತ ಚಿಂತೆ ಮಾಡಿದ. ಚಿಂತೆ ಮಾಡ್ತಾ ಇರುವಾಗ ಒಬ್ಬ ಸಿದ್ಧಿ ಪುರುಷ ಬಂದ. ಒಂದು ದಂಡವನ್ನು ಹಿಡಿದಿದ್ದಾನೆ, ಮಂತ್ರದಂಡ. ಆ ಮಂತ್ರದಂಡದಿಂದ ನಿನಗೇನು ಬೇಕು ಅಂತ, ಯಾಕೆ ಇಷ್ಟೊಂದು ಚಿಂತಾಕ್ರಾಂತನಾಗಿ ಇಲ್ಲಿ ಕುಳಿತಿದ್ದಿ, ನಿನಗೇನಾಗಬೇಕಾಗಿದೆ? ಅವನಂದ, ನನ್ನದೇ ಆದ ವಸ್ತು ನನಗೆ ಭೋಗ ಮಾಡಲಿಕ್ಕೆ ನನಗೆ ಭಾಗ್ಯವಿಲ್ಲ. ನನ್ನ ಪ್ರಾರಬ್ಧ ಅಂಥದ್ದು ಏನು ಅಡಕಾಗಿದೆ. ಅಲ್ಲಿ ಯಾರೋ ಒಬ್ಬ ಸಿದ್ಧಿ ಪುರುಷರಿದ್ದಾರಂತೆ, ಅಲ್ಲಿ ಹೋಗಿ ನಾನು ಕೇಳಬೇಕು. ಅದಕ್ಕಾಗಿ ದುರ್ಗಮವಾದ ವನವನ್ನು ದಾಟಬೇಕಾಗಿದೆ. ಸರಿ, ಹಾಗಾದರೆ ನಾನು ನಿನಗೆ ಸಹಾಯ ಮಾಡಬಹುದಾ ಅಂತ ಕೇಳಿದೆ. ಸರಿ, ಸಹಾಯ ಮಾಡಿ ಅಂತ ಸಹಾಯ ಮಾಡಿದರು. ಆದರೆ ಉಪಕಾರ ತೆಗೆದುಕೊಂಡಾದ ಮೇಲೆ ಆ ಮಂತ್ರದಂಡದ ಶಕ್ತಿಯಿಂದ ಆ ದುರ್ಗಮವಾದ ವನವನ್ನು ಅನಾಯಾಸವಾಗಿ ದಾಟಿಸಿದಾಗ ಮುಂದೆ ಹೇಳಿದರು ಆ ವ್ಯಕ್ತಿ, ಆ ಮಂತ್ರದಂಡದ ವ್ಯಕ್ತಿ ಹೇಳಿದಂತೆ, ನೋಡು, ನೀವು ಅಲ್ಲಿ ಹೋಗ್ತಾ ಇದ್ದೀರಿ, ನಾನು ಇಷ್ಟೆಲ್ಲ ತಪಸ್ಸು ಮಾಡಿ ಸಿದ್ಧಿ ಪಡೆದು ಈ ಮಂತ್ರದಂಡದಿಂದ ಬೇಕಾದ ಕಡೆಗೆ ಅನಾಯಾಸವಾಗಿ ನಾನು ದಾಟಬಲ್ಲೆ. ಆದರೆ ನನಗೆ ಪರಮಾತ್ಮನ ವಿಶೇಷವಾದ ಅಪರೋಕ್ಷ ಜ್ಞಾನ ನನಗಾಗಿಲ್ಲ. ಅದನ್ನು ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ನೀವು ಹತ್ರ ಕೇಳ್ಕೊಂಡು ಬನ್ನಿ ಅಂತ ಹೇಳಿದಂತೆ. ಆಗಲಿ ಅಂತ ಇದು ಉಪಕಾರ ಪಡೆದೆ ಹೋಗಬೇಕು ಅಂತ ಮುಂದೆ ಆ ಸಮುದ್ರದ ದಂಡೆಗೆ ಬಂದು ಕುಳಿತು ಅಲ್ಲಿ ದ್ವೀಪಕ್ಕೆ ಹೋಗಬೇಕು. ಇಂತಹ ದೊಡ್ಡದಾದ ಸಮುದ್ರ ದಾಟುವುದು ಹೇಗೆ ಅಂತ ಚಿಂತೆ. ಅಂಥದರಲ್ಲಿ ಒಂದು ದೊಡ್ಡದಾದ ಒಂದು ಆಮೆ ಬಂತು. ಆಮೆ ಬಂದು ಕೇಳಿತು, ಅಲ್ಲ, ಇಷ್ಟೊಂದು ಯಾಕೆ ಸಮುದ್ರದ ದಂಡೆಗೆ ಚಿಂತಾಕ್ರಾಂತರಾಗಿ ನೀನು ಕುಳಿತಿದ್ದಿ? ಇಲ್ಲ, ನನ್ನ ಪ್ರಾರಬ್ಧವನ್ನು ನಾನು ಕೇಳಬೇಕಾಗಿದೆ, ಅದಕ್ಕಾಗಿ ನಾನು ಹೋಗಬೇಕಾಗಿದೆ. ಅಲ್ಲಿ ಒಬ್ಬ ಸಿದ್ಧಿ ಪುರುಷ ಇದ್ದಾನೆ, ಹೋಗ್ತೇನೆ ಅಂತಂದಾಗ ಸರಿ ಅಂತ, ಅದನ್ನು ದಾಟಬೇಕಾದ್ರೆ ಇಂತಹ ಸಮುದ್ರ ದಾಟುವುದು ದುಸ್ತರವಾದದ್ದು, ನನ್ನ ಬೆನ್ನ ಮೇಲೆ ನೀನು ಕುಳಿತುಕೊಳ್ಳು, ಅದನ್ನು ನಿನ್ನನ್ನು ನಾನು ದಾಟಿಸ್ತೇನೆ, ನೀನು ಹೋಗಿ ಸಿದ್ಧಿ ಪುರುಷನ ಬಳಿಗೆ ಹೋಗಿ ಕೇಳಬಹುದು. ಆಗಲಿ ಅಂತ ಆಮೆಯ ಮೇಲೆ ಕುಳಿತು ಆ ಸಮುದ್ರದ ದಂಡೆಯನ್ನು ಮುಟ್ಟಿಸಿತು. ಆಮೆ ಹೇಳಿತು, ನೋಡು, ನಾನು ಎಷ್ಟೋ ಜನ್ಮಗಳ ಕಳೆದೆ, ಇದೇ ಯಾವದ್ಯೋನಿ ಸಹಸ್ರಶಃ, ಸಾವಿರಾರು ಜನ್ಮ ಬಂದರೂ ಕೂಡ ಇದೇ ಆಮೆ ಜನ್ಮ. ಮತ್ತೊಂದು ಪ್ರಮೋಟೇ ಇಲ್ಲ, ಧರ್ಮಕರ್ಮ ಸಂಯೋಜನೆ ಇಲ್ಲ. ಆದ್ದರಿಂದ ಈ ನಮ್ಮ ಆಮೆಯ ಜನ್ಮದಿಂದ ನನಗೆ ನಿವೃತ್ತಿ ಎಂದಾಗ್ತದೆ ಅಂತ ಆ ಸಿದ್ಧಿ ಪುರುಷನನ್ನ ಕೇಳು ಅಂತ. ಆ ದ್ವೀಪಕ್ಕೆ ಬಂದರು. ಅಲ್ಲಿ ಒಬ್ಬ ಸಿದ್ಧಿ ಪುರುಷರು ಕುಳಿತಿದ್ದರು. ಆ ಸಿದ್ಧಿ ಪುರುಷರಿಗೆ ಕೇಳಿದಾಗ ಅಲ್ಲಿ ಹೇಳಿದರು, ಒಂದೇ ಕಂಡೀಷನ್, ಇಲ್ಲಿ ಇವತ್ತು ಜ್ಯೋತಿಷ್ಯ ಹೇಳೋರು ಇದ್ದಾರೆ ರಗಡ ಜನ, ಏನು ಪ್ರಶ್ನೆ ಕೇಳಿದ್ರು ಒಂದು ಪ್ರಶ್ನೆ ಕೇಳಬೇಕು, ಅದಕ್ಕೆ 500 ರೂಪಾಯಿ ದಕ್ಷಿಣೆ ಇಡಬೇಕು ಅನ್ನೋರು. ಅಂತಹ ಸಿದ್ಧಿ ಪುರುಷರಲ್ಲ. ಆ ಸಿದ್ಧಿ ಪುರುಷ ಹೇಳಿದ, ನೀ ಏನೇ ಕೇಳು 3 ಪ್ರಶ್ನೆಗಳನ್ನ ಕೇಳಬೇಕು. ಆಗ 3 ಪ್ರಶ್ನೆಗಳನ್ನ ಕೇಳಬೇಕು, 4ನೇ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ ಹೇಳಿದ. ಆ ವ್ಯಕ್ತಿ ವಿಚಾರ ಮಾಡಿತು, ಏನು ಕೇಳಬೇಕು? ನನಗಾಗಿ ನಾನು ತಂದವನ್ನು ಧನ ದವಸ ಧಾನ್ಯವನ್ನು ನನಗೇ ತಿನ್ನಲಿಕ್ಕೆ ಆಗ್ತಾ ಇಲ್ಲ, ನನ್ನ ಪ್ರಾರಬ್ಧ ಕೇಳಲು, ನನಗೆ ಕತ್ತಲದೊಳಗೆ ಅಪರಾತ್ರಿಗಳಿಗೆ ಸಹಾಯ ಮಾಡಿದ ಆ ದೇಸಾಯಿ ಪ್ರಶ್ನೆ ಕೇಳಲು, ಇಂತಹ ದುರ್ಗಮವಾದವನ್ನ ಘಟ್ಟವನ್ನ ದಾಟಿಸಿದ ಆ ಮಂತ್ರಿ ಸಿದ್ಧಿನ ಪ್ರಶ್ನೆ ಕೇಳಲು, ಅಥವಾ ನನ್ನನ್ನು ಇಂತಹ ಸಮುದ್ರವನ್ನ ದಾಟಿಸಿದ ಆಮೆಯ ಪ್ರಶ್ನೆ ಕೇಳಲು. ಪರೋಪಕಾರಾಯ ವಿದಂ ಶರೀರಂ, ನಾವು ಬಂದದ್ದು ಪರೋಪಕಾರಕ್ಕಾಗಿ. ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾಯ ವಹಂತಿ ಗಾವ, ಪರೋಪಕಾರಾಯ ವಹಂತಿ ವೃಕ್ಷ.
ಪರೋಪಕಾರಾಯ ಮಿದಂ ಶರೀರ. ಎಲ್ಲ ನಾವು ಪರೋಪಕಾರಕ್ಕಾಗಿದ್ದದ್ದು, ನನ್ನ ಸ್ವಾರ್ಥಕ್ಕಾಗಿ ಕೇಳುವುದೇನು? ಯಾಗಾದರೂ ನಡೆದಿದೆ, ಇಷ್ಟು ವರ್ಷ ಕಳೆದಿದ್ದೇನೆ, ಇನ್ನೆಷ್ಟು ವರ್ಷ ಕಳೆಯೋದು? ಇಟ್ಟಾಂಗಿ ಇರುವೇನೋ ಹರಿಯೇ ಎನ್ನ ಧ್ವರೆ. ಹೋಗಿ ಆ 3 ಪ್ರಶ್ನೆಗಳನ್ನು ಕೇಳಿದ್ರು. ಏನು ಪ್ರಶ್ನೆ ಕೇಳಿದ್ರು? ಇಲ್ಲ, ನನ್ನನ್ನು ಒಂದು ಆಮೆ ಸಹಾಯ ಮಾಡಿತ್ತು, ಅದು ಯಾಕೆ ಅದೇ ಜನ್ಮದಲ್ಲಿ ಇದೆ? ಆಗ ಸಿದ್ಧಿಪುರುಷ ಹೇಳಿದ, ಆ ಆಮೆಗೆ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಎಂಬತಕ್ಕಂಥದ್ದು ಏನು ಆ ಭಗವಂತನ ತತ್ವಜ್ಞಾನ ಅದಕ್ಕೆ ಆಗಿಲ್ಲ. ನಾನೇ ನನ್ನದು ಎಂಬತಕ್ಕಂಥ ಅಹಂಕಾರದಲ್ಲಿ ಅದು ಇದೆ. ಆದ್ದರಿಂದ ಅನೇಕ ಜನ್ಮಗಳಲ್ಲಿ ಅದನ್ನೇ ಆಮೆಯಾಗಿ ಅದು ಹುಟ್ಟುತ್ತಾ ಇದೆ. ಅದು ಯಾವಾಗ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಎಂಬತಕ್ಕಂಥ ತತ್ವ ಅದಕ್ಕೆ ಗೊತ್ತಾಗ್ತದೋ ಆವಾಗ ಆ ಶರೀರದಿಂದ ಬಿಡುತ್ತದೆ, ಅದು ಉತ್ತಮವಾದ ಫಲ ಪಡೀತದೆ, ಉತ್ತಮವಾದ ಜನ್ಮ ಬರುತ್ತದೆ ಅಂತ. ಇನ್ನೇ 2ನೇದ್ದು, ಆ ಮಂತ್ರದಂಡಿ ಇದ್ದಾನೆ, ಅವನಲ್ಲಿ ಅಹಂಕಾರವಿದೆ. ನನ್ನಷ್ಟು ತಪಸ್ಸು ಮಾಡಿದವರು ಯಾರು, ನನ್ನಷ್ಟು ಪಂಡಿತರು ಅನ್ನೋರು ಯಾರಿದ್ದಾರೆ? ನಾನೇ ಸರ್ವಶ್ರೇಷ್ಠ, ಅದರಿಂದ ನಾನೇ ಸಿದ್ಧಿಪುರುಷ, ನನ್ನಷ್ಟು ಜಗತ್ತಿನಲ್ಲಿ ಯಾರೂ ಸಿದ್ಧಿಪುರುಷರಿಲ್ಲ ಅಂತ ಅವನಲ್ಲಿ ಆ ಅಹಂಕಾರವಿದೆ. ಆ ಅಹಂಕಾರ ಬಿಟ್ಟ ಅಂತಂದ್ರೆ ಅವನಿಗೆ ಬಿಂಬಾಪರೋಕ್ಷ ಜ್ಞಾನವಾಗ್ತದೆ. ಇಷ್ಟು ಹೇಳಿ ಆ ನಂತರ ಆ ಮದುವೆಯ ವಯಸ್ಸಿಗೆ ಬಂದ ಮಗಳಿದ್ದಾಳೆ. ಆ ಮಗಳನ್ನ ಮಾತು ಬರದೇ ಇರಲಿಕ್ಕೆ ಕಾರಣವೇ ಆ ದೇಸಾಯಿ ಮಾಡಿದ ಒಂದು ಅಪರಾಧ. ನಾನೇ ಅನ್ನದಾನ ಮಾಡಿದೆ, ನನ್ನಷ್ಟು ಮಾಡೋರು ಯಾರು ಅಂತ ಅನೇಕ ಅಹಂಕಾರದಿಂದ ಅವನೂ ದೂಷಿತನಾಗಿದ್ದ. ನಾವೇ ಜಗತ್ತಿನಲ್ಲಿ ಮಾಡೋರು, ನನ್ನ ಬಿಟ್ಟು ಮಾಡೋರು ಯಾರು ಅನ್ನುವಂಥದ್ದು ಅಹಂಕಾರವಿತ್ತು. ಅದನ್ನು ಅವನು ಬಿಟ್ಟದ್ದೇ ಆದರೆ ಅವಳಿಗೆ ಉತ್ತಮವಾದ ವಾಗ್ಮಿ ಆಗ್ತಾಳೆ. ಇಷ್ಟೆಲ್ಲ ಆದ ಮೇಲೆ ಈ ವ್ಯಕ್ತಿ ಬರುವಾಗ ಆಮೆ ಮೇಲೆ ಕುಳಿತು ಮತ್ತೆ ವಾಪಸ್ ಬಂದ. ಆಗ ಆಮೆ ಕೇಳಿತು, ನನ್ನ ಪ್ರಶ್ನೆ ಕೇಳಿದೇನು ಅಂತ. ಆಗ ಇಲ್ಲ, ಜೀವಾಚ್ಛಾದಿಕ ಪರಮಾಚ್ಛಾದಿಕ ತತ್ವವನ್ನ ಎಲ್ಲವೂ ಕೂಡ ಭಗವಂತನೇ ಇದ್ದಾನೆ, ಅವನ ಅಧೀನ, ಜಗತ್ತು ಅಧೀನ ಅಂತ ಇಷ್ಟು ಹೇಳಿದ ತಕ್ಷಣ ಆ ಶರೀರದಿಂದ ಶರೀರವೇ ಬಿಟ್ಟು ಹೋಯಿತು. ಆ ಆಮೆ ಶರೀರವೇ ಬಿಡ್ತು. ಅದರಲ್ಲಿರತಕ್ಕಂಥ ಮುತ್ತು ರತ್ನ ಅನರ್ಘ್ಯ ರತ್ನಗಳು ಹಾಗೆ ಒಂದು ಗಾಬರಿಯಾಗಿ ಅದು ಹೇಳ್ತಂತೆ, ಇಲ್ಲ ಇದು ಮುತ್ತು ರತ್ನ ಅನರ್ಘ್ಯವಾದ ರತ್ನವಿದೆ, ಇದು ನೀ ತಗೋ ಅಂತ. ಆಮೆ ಹೇಳಿತು, ಇದನ್ನು ತಗೊಂಡು ನನಗೇನು ಬೇಕು? ಯಾವಾಗ ಜೀವಾಚ್ಛಾದಿಕ ಪರಮಾತ್ಮನ ತತ್ವಜ್ಞಾನವನ್ನು ನಿನ್ನ ಮುಖಾಂತರವಾಗಿ ನನಗೆ ನೀನು ಗುರುವಾಗಿ ದೊರಕಿಸಿಕೊಟ್ಟಿ, ಇದೆಲ್ಲ ಎದಕ್ಕೆ ಬೇಕು? ಈ ಸಂಪತ್ತು ನನಗೆ ಬೇಕಾಗಿಲ್ಲ, ನೀನೇ ತಗೋ ಅಂತ ಆ ವ್ಯಕ್ತಿಯನ್ನ ಕೊಟ್ಟು ಕಳಿಸ್ತಾನೆ. ಯಾವಾಗ ಆ ವ್ಯಕ್ತಿ ಆ ಮುತ್ತು ರತ್ನಗಳ ಸಮೇತನಾಗಿ ಬಂದಾಗ ಆ ಮಂತ್ರದಂಡ ಬಂದ. ಮಂತ್ರದಂಡನಿಗೂ ಕೂಡ ಹೇಳಿದರು, ನಿನ್ನಲ್ಲಿ ಅಹಂಕಾರವಿದೆ, ಅಹಂಕಾರವನ್ನು ನೀನು ಬಿಡಬೇಕು. ಅಹಂಕಾರ ಬಿಟ್ಟದ್ದೇ ಆದರೆ ನಿನಗೆ ಅಪರೋಕ್ಷ ಜ್ಞಾನವಾಗ್ತದೆ. ಆಗ ಅವನು ಒಂದೇ ಮಾತಿನಲ್ಲಿ, ಯಾವಾಗ ನಿನ್ನ ಮುಖಾಂತರವಾಗಿ ಇದನ್ನು ಅಪರೋಕ್ಷ ಜ್ಞಾನ, ಬಿಂಬಾಪರೋಕ್ಷ ಜ್ಞಾನವಾಗಬೇಕು ಅಂತ ಇದ್ದಾಗ ನಾನು ಅಹಂಕಾರ ಬಿಟ್ಟೆ, ಎಲ್ಲವೂ ಭಗವಂತನ ಅಧೀನ, ನಂದೇನದು ಸ್ವಾಮಿ ನಿಂದೇ ಇದೆಲ್ಲವೋ ಅನ್ನುವಂತಹ ತತ್ವಜ್ಞಾನಕ್ಕೆ ಬಂದಾಗ ಆ ಮಂತ್ರದಂಡ ನನಗೆ ಎದಕ್ಕೆ ಬೇಕು? ಈ ಮಂತ್ರದಂಡ ನೀನೇ ತಗೋ ಅಂತ ಆ ವ್ಯಕ್ತಿಗೆ ಕೊಟ್ಟು ಕಳಿಸಿದ. ಆ ಮಂತ್ರದಂಡದ ಸಹಾಯದಿಂದ ದುರ್ಗಮವಾದ ದಾಟಿ ಮತ್ತೆ ದೇಸಾಯಿ ಮನೆಗೆ ಬರ್ತಾನೆ. ಆಗ ಬಂದಾಗ ಆ ಮಹಡಿಯ ಮೇಲೆ ಆ ದೇಸಾಯಿ ಮಗಳಿದ್ಲಂತೆ. ಆ ದೇಸಾಯಿ ಮಗಳು ನೋಡಿ, ಅಪ್ಪ ಮೊನ್ನೆ ಹೋದ್ವಾಡಿ ಅಂಕಲ್ ಇವ್ರು ಬಂದಿದ್ರಲ್ಲ, ಅವರು ಬಂದಿದ್ದಾರೆ ಅಂತ ಜೋರಾಗಿ ಚೀರದ್ಲಂತೆ. ಆ ದೇಸಾಯಿ ಗಾಬರಿ ಆಯ್ತಂತೆ. ಹುಟ್ಟತಾಮೂಖಿ, ಆ ಹುಟ್ಟತಾಮೂಖಿ ಇದ್ದಕ್ಕಿ ಇವರ ದರ್ಶನದಿಂದ ಒಂದು ದಿವಸ ನಮ್ಮಲ್ಲಿ ಏನೋ ಒಂದು ಆತಿಥ್ಯ ಸತ್ಕಾರ ಆಗಿತ್ತು, ಅದರಿಂದ ನನ್ನ ಮಗಳಿಗೆ ಮಾತು ಬಂತಲ್ಲ, ಆ ಮಗಳನ್ನೇ ಕೊಟ್ಟು ಮದುವೆ ಮಾಡಿ ಅಪಾರವಾದ ಸಂಪತ್ತನ್ನು ಕೊಟ್ಟು ಕಳಿಸಿ, ಅಂದರೆ ಜೀವಿತಾವಧಿಯೊಳಗೆ ತನ್ನ ಸ್ವಾರ್ಥಕ್ಕಾಗಿ ಬಡಿದಾಡುವುದಕ್ಕಿಂತ ನಿಸ್ವಾರ್ಥದಿಂದ ಸೇವೆ ಮಾಡಿದಾಗ ಭಗವಂತ ಏನು ಒದಗಿಸಬೇಕೋ ಎಲ್ಲವನ್ನ ಒದಗಿಸಿಕೊಡ್ತಾನೆ. ಅಂತಹ ಉತ್ತಮವಾದ ಸ್ಫುರದ್ರೂಪಿಯಾದ ಕನ್ಯೆಯನ್ನು ಕೊಟ್ಟು ಮದುವೆಯಾಯಿತು. ಆಗ ಯಾವ ರಾಜ
ಎಂದ ಅವನಿಗೆ ಅಪಮಾನ ಮಾಡಿದ್ದು, ಅದೇ ಅಪಮಾನವನ್ನ ಅವತ್ತೇ ರಾಜ ಮೇನೆಯೊಳಗೆ ಹೋಗ್ತಾ ಇದ್ದಾನೆ. ಆ ವ್ಯಕ್ತಿಯೂ ಕೂಡ ಉತ್ತಮವಾದ ಮೇನೆಯೊಳಗೆ ಅನೇಕ ಪಲ್ಲಕ್ಕಿ, ಅನೇಕ ಸಜ್ಜನರ ಸಹವಾಸ, ಅನೇಕ ಭಗವದ್ಭಕ್ತರ ಸಹವಾಸವನ್ನ ನೋಡಿಕೊಂಡು ಆ ವ್ಯಕ್ತಿ ತನ್ನ ಮಂತ್ರಿಗೆ ಕೇಳಿದಂತೆ, ಅಲ್ಲ, ನಾನೇ ನನ್ನ ರಾಜ್ಯದಲ್ಲಿ ನಾನು ಮೇನೆಯಲ್ಲಿ ತಿರುಗಾಡುವವನು ನಾನು ಒಬ್ಬನೇ, ನನ್ನಂತೆ ಮತ್ತೊಬ್ಬ ಬರುವ ವ್ಯಕ್ತಿ ಯಾರು ಅಂತ ಕೇಳಿದಂತೆ. ಆಗ ಆ ವ್ಯಕ್ತಿಗೆ ಹೇಳಿದಂತೆ, ಅವತ್ತೇನು ನೀನು ಅಪಮಾನ ಮಾಡಿ ಭಿಕ್ಷುಕ ಅಂತ ಅವನಿಗೆ ಅಪಮಾನ ಮಾಡಿದಿ, ಅದೇ ವ್ಯಕ್ತಿಯೇ ಇವತ್ತು ಇಂತಹ ಸನ್ಮಾನಿತನಾಗಿ ಮಾನ ಮರ್ಯಾದೆಯಿಂದ ಬರ್ತಾ ಇದ್ದಾರೆ ಅಂತ ತಿಳಿಸಿದಾಗ ರಾಜ ಸಾಷ್ಟಾಂಗ ನಮಸ್ಕಾರವೆರಗಿದಂತೆ. ಹೀಗೆ ಶೇಷದಾಸರ ಜೀವನ ಚರಿತ್ರೆಯಲ್ಲಿಯೂ ಕೂಡ ಇಂಥ ಒಂದು ನಡೆದ ಘಟನೆಗಳು. ಭಗವಂತ ಯಾರಿಗೆ ಯಾವ ರೀತಿಯಾಗಿ ತಿಪ್ಪರಿಗೆ ಹೋಗಿ ಉಪ್ಪರಿಗೆ ಮಾಡುತ್ತಾನೆ, ಉಪ್ಪರಿಗೆ ಹೋಗಿ ತಿಪ್ಪರಿಗೆ ಆಗ್ತದೆ. ಅನೇಕ ಅವಮಾನಗಳನ್ನ, ಅನೇಕ ಎಲ್ಲವನ್ನ ಅವರು ಸಹಿಸಿಕೊಂಡರು. ಆದರೆ ಎಲ್ಲವೂ ಭಗವಂತನ ಅಧೀನ, ಭಗವಂತನೇ ನಿಂತು ಮಾಡುತ್ತಾನೆ ಎಂಬತಕ್ಕಂಥದ್ದು ಅವರಲ್ಲಿ ಅದನ್ನು ದೃಢವಾಗಿ ಇಟ್ಟುಕೊಂಡು ಆ ಮಂತ್ರ ಸಿದ್ಧಿಯಿಂದ ಅನೇಕ ಜನರು ಎಂತಿಂತಹ ಕ್ಯಾನ್ಸರ್ ರೋಗು, ಆ ರೋಗು, ಈ ರೋಗು. ಅದೇ ಒಮ್ಮೆ ಹೈದರಾಬಾದ್ನಲ್ಲಿ ಒಂದು ಘಟನೆ ಆಯಿತು. ಒಬ್ಬ ದೊಡ್ಡ ಮನೆತನದ ಪೂಜೆ ಬಿಡಾರ ಶ್ರೀಗಳವರು ಅಲ್ಲಿಗೆ ಹೋಗಿದ್ದಾರೆ. ಆಗ ಸತ್ಯಕಾಮರ ಕಾಲದಲ್ಲಿ ಅಲ್ಲಿ ಹೋದಾಗ ಆ ಯಜಮಾನನ ಮಡದಿಗೆ ಬ್ರಹ್ಮಪಿಶಾಚ ಬಂದಿತ್ತು. ಆ ಬ್ರಹ್ಮಪಿಶಾಚ ಬಂದಾಗ ಇದನ್ನ ಸ್ವಾಮಿಗಳ ಹತ್ರ ನಿವೇದನೆ ಮಾಡಿದ, ಸ್ವಾಮಿ, ನನ್ನ ಮಡದಿಗೆ ಇಷ್ಟೆಲ್ಲ ದೇವರು ಸಂಪತ್ತು ಕೊಟ್ಟಿದ್ದಾನೆ, ಆದರೆ ಬ್ರಹ್ಮಪಿಶಾಚಿತ್ವದಿಂದ ಬಹಳ ಬಳಲ್ತಾ ಇದ್ದಾಳೆ, ಒಂದೇ ದುಃಖ, ಇದನ್ನು ಸಹಿಸಿಕೊಳ್ಳಲಿಕ್ಕೆ ನಮಗೆ ಆಗ್ತಾ ಇಲ್ಲ, ಏನು ಚೀರುತ್ತಾಳೆ, ಏನು ಒದರುತ್ತಾಳೆ, ಇಂಥ ಅವಸ್ಥೆಯಾಗಿದೆ, ಏನು ಮಾಡಬೇಕು ಅಂತಂದಾಗ ಕೆಲವೊಬ್ಬರು ಹೇಳಿದರು, ಇಲ್ಲ, ಇದಕ್ಕೆ ಶೇಷದಾಸರು ಅಂತ ಇದ್ದಾರೆ, ಸ್ವಾಮಿ ಕರೆಸಬೇಕು ಅಂತ. ಆಗ ಶೇಷದಾಸರಿಗೆ ಪತ್ರವನ್ನು ಬರೆದು ಅಲ್ಲಿ ಹೈದರಾಬಾದಿಗೆ ಸತ್ಯಕಾಮರು ಕರೆಸ್ತಾರೆ. ಆಗ ಅಲ್ಲಿ ಅವರು ಬರಬೇಕು ಅಂತ ಅಲ್ಲಿ ಹೋಗಿ ಆ ಪತ್ರದಲ್ಲಿ ಹೋಗಿ ಶೇಷದಾಸರು ಸತ್ಯಕಾಮರು ಪೂಜೆ ಮಾಡ್ತಾ ಇದ್ದಾರೆ, ಅಲ್ಲೇ ಕುಳಿತುಕೊಂಡು, ಇಲ್ಲ, ಇವರ ಮಡದಿಯನ್ನು ಒಂದು ವಾರ ಸೇವೆಗಾಗಿ ಕೊಟ್ಟು ಕಳಿಸಲಿ, ಅಷ್ಟರಲ್ಲಿ ಕಮ್ಮ ಆಗ್ತದೆ, ಅಲ್ಲಿವರೆಗೂ ನಮ್ಮ ಒಂದು ಸಂಸ್ಥಾನ ಇದೆ, ಬಿಡಾರ ಇಲ್ಲೇ ಇರುತ್ತದೆ ಅಂತ. ಆಗ ಕೆಲವೊಬ್ಬರು ಅವರನ್ನು ಅಪಮಾನ ಮಾಡುವವರಿದ್ರು, ಏನು ದೊಡ್ಡ ಸನ್ಯಾಸಿ ಏನು, ಇಷ್ಟು ಮೇನೇನು, ಇವರಿಗೆ ಸೇವಕರೆಷ್ಟು, ಇಷ್ಟೆಲ್ಲ ಅಪಮಾನ ಮಾಡಿದರು. ಯಾವಾಗ ಅವರು ಹೇಳ್ತಾರೋ ಅವಾಗೇ ಕೃಷ್ಣಾರ್ಪಣ ದಾನ ಮಾಡ್ತಾ ಇದ್ರು. ಅಂಥ ತ್ಯಾಗ ಜೀವನ ಶೇಷದಾಸ. ಒಬ್ರು ಯಾರೋ ಒಬ್ರು ಬಂದು, ಏನ್ರಿ ನೀವೇನು ದೊಡ್ಡ ಪಂಡಿತರೇನು, ನೀವು ಸನ್ಯಾಸಿಗಳೇನು, ನಿಮಗೆ ಇಷ್ಟೆಲ್ಲ ಮೇನೆ ಎದಕ್ಕೆ ಬೇಕು, ನಿಮಗೆ ಯಾಕೆ ಇಷ್ಟೆಲ್ಲ ಆಳುಗಳು ಬೇಕು, ಆಯ್ತು ಅದು ಕೃಷ್ಣಾರ್ಪಣ ಅನ್ನಂದ್ರೆ ಯಾರು ಏನಂತಾರೋ ಆಗ ತ್ಯಾಗ ಜೀವನವನ್ನ ಮಾಡಿರತಕ್ಕಂಥದ್ದು. ಸತ್ಯಕಾಮರ ಬಳಿಗೆ ಹೋಗಿ ಒಂದು ವಾರಿನಲ್ಲಿ ಅಂತಹ ಭೂತ ಧರ್ಮ ಬ್ರಹ್ಮ ಪಿಶಾಚತ್ವವನ್ನು ಸತ್ಯಕಾಮರು ಸಮಕ್ಷಮದಲ್ಲಿ ಅದನ್ನು ಪರಿಹಾರ ಮಾಡಿದರು. ಅನೇಕ ಗುಲ್ಮಾದಿ ಹರ್ತ, ಅನೇಕ ರೋಗ ರುಜಿನಗಳು ಬಂದವರಿಗೆ ಅಂತಹದ್ದು ಎಲ್ಲವನ್ನ ಪರಿಹಾರ ಮಾಡಿರತಕ್ಕಂಥದ್ದು ಶೇಷದಾಸರು. ಮುಂದೆ ಅವರ ಜೀವಿತಾವಧಿಯಲ್ಲಿ ಅನೇಕ ಜನ, ಆಗ ಮುಸಲ್ಮಾನರ ಆಳ್ವಿಕೆ, ಒಂದು ಕಡೆಗೆ ಮೂವರೇ ಅವರ ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗ್ತಕ್ಕಂಥವನು ಒಬ್ಬ ಮುಸಲ್ಮಾನ ರಾಜನು. ಎಲ್ಲರೂ ಬಂದು ತಮ್ಮ ಭಾಷೆಯಲ್ಲಿ ಕೇಳ್ತಾ ಇದ್ದಾರೆ. ಅವನಿಗೂ ಕೂಡ ಅನೇಕವಾದ ದುಃಖ ದುಮ್ಮಾನಗಳಿದ್ದವು. ಅದೆಲ್ಲವನ್ನ ಆ ತಾಲೂಕದಾರನನ್ನ ಶ್ರೀನಿವಾಸರಾಯ ಸಾಹೇಬರು ತಾವು ಬಂದದ್ದು ದೊಡ್ಡವರು ಯಾವ ಕಡೆಗೆ ಬಂದ್ರಿ ಅಂತ ಕೇಳಿದಾಗ, ಆ ದೇವರ ಅನುಗ್ರಹವಾಗುವುದು ಯಾವಾಗ ಅಂತ ಕೇಳಿದಾಗ ಅವರನ್ನ
ದಾಸರ ಆಜ್ಞೆಯನ್ನ ಪಡೆದು ತನಗಾಗಿ ಸಿದ್ಧಿಪಡಿಸಿದ್ದ ಬಿಡಾರದಲ್ಲಿ ಎಲ್ಲರೂ ವಿಶ್ರಾಮಿಸಿಕೊಂಡಿದ್ದಾರೆ. ಅದಕ್ಕೆ ಮುಂದೆ ಆ ಮಂತ್ರಪೂತವಾದ ತೀರ್ಥವನ್ನ ನಿಯಮಿತವಾಗಿ ಒಂದು ಸಪ್ತಕ ಸೇವೆಯನ್ನ ಮಾಡಿಸಿದ್ದಾರೆ. ಎಂಥ ದೊಡ್ಡದಾದ ಆ ಕ್ಯಾನ್ಸರ್, ಅಂತಹ ಕ್ಯಾನ್ಸರದಿಂದ ಅವರಿಗೆ ಆ ರೋಗದಿಂದ ಮುಕ್ತರನ್ನಾಗಿ ಮಾಡಿಸಿದ್ದಾರೆ. ಅನೇಕ ಭಗವದ್ ಭಕ್ತರಿಗೆ ಹೀಗೆ ಶೇಷದಾಸರು ಇಂದಿಗೂ ಕೂಡ ಅವರ ಸ್ಮರಣೆ ಮಾಡುವವರಿಗೆ ಅವರ ಮಾಡಿರತಕ್ಕಂಥ ಅನೇಕ ಕೃತಿಗಳು, ಉಗಾಭೋಗಗಳು, ಸುಳಾದಿಗಳು, ನಂಬಿದೆ ನಿನ್ನ ಪಾದ, ಇದು ಮಟ್ಟು ಮೊದಲು ಆ ತುಂಗಭದ್ರಾ ತೀರದಲ್ಲಿರತಕ್ಕಂಥ ಹಂಪಿ ಕ್ಷೇತ್ರಸ್ಥ ಯಂತ್ರೋದ್ಧಾರಕನಲ್ಲಿ ಮೊದಲಿಗೆ ಬಂದದ್ದು ಅಪರೋಕ್ಷ ಜ್ಞಾನವನ್ನ ಪಡೆದಿರತಕ್ಕಂಥ ಸ್ಥಳ. ಹೀಗಾಗಿ ಶೇಷದಾಸರು ಅನೇಕ ಮಹಿಮೆಗಳನ್ನ ಮಾಡಿದ್ದಾರೆ. ಹೀಗೆ ಅನೇಕ ಚರಿತ್ರೆಗಳನ್ನ ಮಾಡಿ ದಾಸರು ತಮ್ಮ ಜನ್ಮಸ್ಥಳದಲ್ಲಿ ತಮ್ಮ ಜ್ಞಾಪಕಾರ್ಥಕವಾಗಿ ಇಂದಿಗೂ ಕೂಡ ನಾವು ದರೂರಲ್ಲಿ ನೋಡುತ್ತೇವೆ. ಪಾರ್ಥಸಾರಥಿಯ ದೇವಸ್ಥಾನವಿದೆ. ಅಂತಹ ಪಾರ್ಥಸಾರಥಿಯ ದೇವಸ್ಥಾನವನ್ನ ಕಟ್ಟಿಸಬೇಕು ಅಂತ ಅದನ್ನ ವಿಚಾರ ಮಾಡಿದರು. ವಿಚಾರ ಮಾಡಿದಾಗ ಆ ಪರಿವಾರ ಸಮೇತವಾಗಿ ಅನೇಕ ಭಕ್ತ ಜನರಿಂದ ಅನೇಕ ದೊಡ್ಡ ದೊಡ್ಡ ಶ್ರೀಮಂತರು ಇವರ ದಾಸರಾದರು. ಇವರು ಹೇಳುವಂತೆ ಎಲ್ಲವನ್ನ ಕೇಳುವಂತರಾದರು. ಆಗ ಇವರ ಯೋಗಕ್ಷೇಮ ಚಿಂತನೆ ಯಾವಾಗಲೂ ಪರಮಾತ್ಮನದೇ ಆದದ್ದರಿಂದ ಸಂತತಂ ಯಾವಾಗಲೂ ಭಗವತ್ ಚಿಂತನೆ, ಯೋಗಕ್ಷೇಮಂ ವಹಾಮ್ಯಹಂ ಅನ್ನುವಂತೆ ಭಗವಂತ ಭಗವದ್ಭಕ್ತರ ಚಿಂತಿತ ಪ್ರದಃ, ಯಾರು ಏನು ಇನ್ನ ಮನಸ್ಸಿನೊಳಗೆ ಚಿಂತನೆ ಮಾಡ್ತಾ ಇರ್ತಾರೆ ಆಗ ತಕ್ಷಣದಲ್ಲಿ ಭಗವಂತ ಅದನ್ನು ಒದಗಿಸಿ ತಂದು ಕೊಡ್ತಾನೆ. ಯಾಕಂದ್ರೆ ನನ್ನ ಭಕ್ತ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಹಾಗೆ ಮತ್ತು ಪಣಃ ಅಂತ ರಾಮಚಂದ್ರ ದೇವರು ಕೂಡ ಹೇಳ್ತಾ ಇದ್ದಾರೆ. ಯಾರು ಭಕ್ತಿಯಿಂದ ನನಗೆ ಒಂದು ತುಳಸಿ ದಳವನ್ನ, ನಿತ್ಯದಲ್ಲಿ ಒಂದು ಲೋಟ ನೀರನ್ನ ಶಾಲಿಗ್ರಾಮದ ಮೇಲೆ ಅಭಿಷೇಕವನ್ನ ಮಾಡ್ತಾರೋ, ವೆಂಕಟೇಶ್ ಮಹಾತ್ಮೆಯಲ್ಲಿ ಕೂಡ ಕೇಳ್ತೇವೆ ನಾವು. ಆ ಭಗವಂತ ಹುತ್ತದಿಂದ ಪ್ರಕಟವಾಗಬೇಕಾದರೆ ನಿತ್ಯದಲ್ಲಿ ನನಗೆ ಆಕಳು ಹಾಲು ಸೇಚನೆ ಮಾಡುತ್ತದೆ, ಅಭಿಷೇಕ ಮಾಡುತ್ತದೆ. ಅದಕ್ಕೆ ಆ ಗೋಪಾಲಕ ಆಕಳನ್ನ ಕೊಲ್ತಾನೆ, ಆದ್ದರಿಂದ ಇವನನ್ನು ನಾನು ಬದುಕಿಸಬೇಕು ಅಂತ ಭಗವಂತ ತಾನೇ ಪೆಟ್ಟನ್ನ ತಿಂದ. ಹೀಗಾಗಿ ಆ ಭಗವಂತ ಇಂತಹ ಭಗವದ್ ಭಕ್ತರ ಸಲುವಾಗಿ ನಾನು ಯೋಗಕ್ಷೇಮಂ ವಹಾಮ್ಯ, ಎಲ್ಲ ಯೋಗಕ್ಷೇಮ ಭಗವದ್ಭಕ್ತರ ಯೋಗಕ್ಷೇಮವನ್ನು ನೋಡುವುದು ನನ್ನ ಕರ್ತವ್ಯ ಮತ್ತು ಪಣಃ ಅನ್ನುವಂತೆ ಆ ಪರಮಾತ್ಮನ ಆದದ್ದರಿಂದ ಕೆಲಸ ಮಾಡುವ ಜನರಿಗಾಗಲಿ ಬೇಕಾದ ಹಣಕ್ಕಾಗಲಿ ಯಾವ ನ್ಯೂನ್ಯತೆ ಆಗಲಿಲ್ಲ. ಅನೇಕ ಭಗವದ್ಭಕ್ತರು ಇವರ ಪರವಾಗಿ ಆದರು. ಆಮೇಲೆ ಸಿದ್ಧಿ ಪುರುಷರಾದರು. ಅನೇಕ ಯಾರು ಏನು ಕಷ್ಟ ಕಾರ್ಪಣ್ಯ ಅಂತ ಹೇಳ್ತಾರೋ ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ತಾವು ಮಾಡಿದ ಆ ಮಂತ್ರ ಜಪ, ಭಗವಂತನ ಅಪರೋಕ್ಷ ಜ್ಞಾನ, ತತ್ವಜ್ಞಾನ, ಉಪದೇಶ ಎಲ್ಲದರಲ್ಲಿಯೂ ಆ ಭಗವತ್ ಚಿಂತನೆಯನ್ನ ಮಾಡ್ತಾ ಈ ರೀತಿಯಾಗಿ ಜೀವನವನ್ನ ನಡೆಸಿಕೊಂಡು ಹೋಗ್ತಾ ಇರುವಾಗ ಆಗ ಒಂದು ದೊಡ್ಡದಾದ ಯಾವ ನ್ಯೂನ್ಯತೆ ಇಲ್ಲದೆ ಒಂದು ದೊಡ್ಡದಾದ ಇಂದಿಗೂ ನಾವು ಪಾರ್ಥಸಾರಥಿಯಲ್ಲಿ ದೇವಸ್ಥಾನವನ್ನು ನೋಡ್ತೇವೆ. ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು. ಆ ಮಹೋತ್ಸವಕ್ಕೆ ಅನೇಕ ಜನರು, ರಾಜ ಮಹಾರಾಜರು ಎಲ್ಲರೂ ಕೂಡ ಬಂದಿದ್ದಾರೆ. ಆನೆಗುಂದಿ ಆ ಎಲ್ಲೆಲ್ಲಿ ತಾವು ಸಂಚಾರವನ್ನು ಮಾಡಿಕೊಂಡು ಬಂದಿದ್ದರೋ ಅಲ್ಲಿಂದ ಎಲ್ಲ ಸಜ್ಜನರ ಆಗಮನವಾಗಿದೆ. ಆಮೇಲೆ ವನಪರ್ತಿ, ಗದ್ವಾಲ ಸಂಸ್ಥಾನಗಳು, ಅನೇಕ ಎಲ್ಲ ರಾಜರು ಕೂಡ ಬಂದಿದ್ದಾರೆ. ಎಲ್ಲ ಸಂಸ್ಥಾನಿಕರು ಬಂದಿದ್ದಾರೆ. ಆ ಜನರ ವಾಸಕ್ಕಾಗಿ ಲೆಕ್ಕ ಇಲ್ಲ, ಇಷ್ಟೇ ಜನ ಅಂತಿಲ್ಲ, ಅಲ್ಲಿ ಅಪರಿಮಿತವಾದ ಜನಸಂಖ್ಯೆ ಅಲ್ಲಿ ಆ ಪ್ರತಿಷ್ಠಾಪನಕ್ಕೆ, ಆ ಮಹೋತ್ಸವಕ್ಕೆ ಬಂದಿದ್ದಾರೆ. ಅಲ್ಲಿ ಎಲ್ಲ ಬಂದವರಿಗೆ ಉತ್ತಮವಾದ ಮೃಷ್ಟಾನ್ನ ಭೋಜನ ಎಲ್ಲ ನಡೆಯಿತು. ಅದೇ ಸಮಯದಲ್ಲಿ ದಾಸರ ಮೊಮ್ಮಗ ವಿಜಯರಾಯನ ಉಪನಯನವನ್ನು ಕೂಡ ನೆರವೇರಿಸಿದ್ದಾರೆ. ಇದನ್ನು ಅನುಸರಿಸಿ ಧರ್ಮ ಉಪನಯನಗಳು ಕೂಡ ಅಲ್ಲಿ ನಡೆದವು. ಅನೇಕ ವಿವಾಹಗಳು ಕೂಡ ನಿರ್ಮಾಣವಾದವು. ಇಂಥ ಜೀವಿತಾವಧಿಯೊಳಗೆ ತಾವು ಅನೇಕ ವಧುವರರಿಗೆ ವಸ್ತ್ರಭೂಷಣಗಳು,
ಅನೇಕ ವಿಧವಾದ ಆ ಕೌಟುಂಬಿಕಕ್ಕಾಗಿ ಏನು ಅನುಕೂಲ ಮಾಡಿಕೊಡಬೇಕು ತಮ್ಮದೇ ಆದ ಒಂದು ದೊಡ್ಡ ಸಂಸ್ಥಾನವಾಯಿತು. ಶೇಷದಾಸರ ಆ ಸಂಸ್ಥಾನದಿಂದ ಎಲ್ಲವನ್ನು ಕೂಡ ಅದನ್ನು ಒದಗಿಸಿಕೊಟ್ಟಿದ್ದಾರೆ. ಮುಂದೆ ಅನೇಕ ರಾಜರುಗಳು ಅವರ ಸೇವೆಗಾಗಿ ನಾನು ಮೊದಲು ಅಂತ ಮುಂದೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ದಾಸರ ಗದ್ವಾಲ ಮಹಾರಾಜನ ರಾಮಭೂಪಾಲನ ಹಸ್ತದಿಂದ ಎಲ್ಲವನ್ನ ದಾನ ಮಾಡಿಸಿತು. ಅವಭೃತ ನಂತರ ಆ ಪಾರ್ಥಿವ ಸಂವತ್ಸರ ಚೈತ್ರ ಮಾಸದಲ್ಲಿ ನಡೆಯಿತು ಅದು ಕಾರ್ಯಕ್ರಮ. ಉತ್ಸವಾಂಗವಾದ ಅಮೃತ ಅವಭೃತ ನಂತರ ರಾಜರುಗಳು ದಾಸರಿಂದ ಎಲ್ಲ ಫಲಮಂತ್ರಾಕ್ಷತೆಗಳನ್ನು ತೆಗೆದುಕೊಂಡು ತಾವು ತಮ್ಮ ತಮ್ಮ ರಾಜಧಾನಿಗಳನ್ನು ಕುರಿತು ತಾವು ಎಲ್ಲರೂ ಹೊರಟು ಹೋಗಿದ್ದಾರೆ. ದಾಸರು ಚೈತ್ರ ಬಹುಳದಲ್ಲಿ ಗದ್ವಾಲಿನಲ್ಲಿ 3 ದಿವಸಗಳಲ್ಲಿದ್ದು ಆ ಬಾಲ ಮಹಾರಾಜನಿಗೆ ಹಿತಬೋಧನೆ ಮಾಡಿ ಆ ಮೊದಲು ಕಲ್ಲನ್ನ ಸೇರಿದರು. ಆ ಮೊದಲು ಕಲ್ಲಿನಲ್ಲಿ ಇದ್ದುಕೊಂಡು ಪಾರ್ಥಿವ ಶರೀರ ಧಾರಣೆ ಮಾಡಿದ ಮೇಲೆ ಎಂತಹ ಬ್ರಹ್ಮಜ್ಞಾನಿಗಳಾದರೂ ಅವರ ಸಂಬಂಧವಾದ ಯಾವಾಗ ತಮ್ಮ ಅಪರೋಕ್ಷ ಜ್ಞಾನವಾಯಿತು, ಮತ್ತೊಬ್ಬರಿಗೆ ಗೊತ್ತಾಯಿತು, ತಕ್ಷಣ ಆ ದೇಹವನ್ನ ಬಿಡಬೇಕು. ಆದ್ದರಿಂದ ಎಲ್ಲ ಸುಖ ದುಃಖಗಳನ್ನು ಅನುಭವಿಸಲೇಬೇಕಷ್ಟೇ. ಮುಂದೆ ವೈಶಾಖ ಶುದ್ಧ ಪಂಚಮಿಯಿಂದ ದಾಸರಿಗೆ ದೇಹ ಆಲಸ್ಯವಾಯಿತು. ಮುಂದೆ ತಮ್ಮ ಭೂ ಋಣಾನುಬಂಧವು ಕೂಡ ತಾವು ಬಂದ ಕಾರ್ಯ ಮುಗಿಲಿಕ್ಕೆ ಬಂತು ಅಂತ ಆ ಮುಂದಿನ ಭೀಮದಾಸರು ಮತ್ತು ಗೋವಿಂದದಾಸರು ಅಂತ ಎಂಬ ಹೆಸರಿನ 2 ಮಕ್ಕಳಿಗೆ ದಾಸರಿಂದ ಅಂಕಿತವನ್ನ ಉಪದೇಶವಾಯಿತು. ಆ ಮುಂದಿನ ಎಲ್ಲ ಕಾರ್ಯ ಹೇಗೆ ನಡೆಯಬೇಕು ಅಂತ ಎಲ್ಲ ಗೋವಿಂದದಾಸರು ಭೀಮದಾಸರು ಕೇಳಿದರು. ಎಲ್ಲ ಇಚ್ಛೆ ಭಗವಂತನ ಇಚ್ಛೆಯಂತೆ ನಡೆಯುವುದು, ನಮ್ಮ ಇಚ್ಛೆ ಯಾವುದೂ ಅಲ್ಲ. ಆದ್ದರಿಂದ ಹರಿಚಿತ್ತಕ್ಕೆ ಬಂದದ್ದು ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯುವುದು. ಹರಿಚಿತ್ತ ಇದು ಸತ್ಯ ಅಂತ. ಆ ಭಗವಂತನ ಚಿತ್ತಕ್ಕೆ ಬಂದದ್ದು ನಡೆಯುವುದು ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯುವುದು. ಆದ್ದರಿಂದ ಇದು ನಮ್ಮ ಚಿತ್ತ ಅಲ್ಲ, ಆ ಭಗವಂತನ ಚಿತ್ತ. ಭಗವಂತ ಹೇಗೆ ನಡೆಸ್ತಾನೋ ಅವನಿಗೆ ಬಿಟ್ಟದ್ದು ಅಂತ ಆ ಮಕ್ಕಳಿಗೆ ಹೇಳಿ ತಾವು ನಿಮಗೆ ಆ ಭಗವದ್ ಇಚ್ಛೆಯಂತೆ ನಡೆದ ಕಾರಣ ಅದರ ತಾಪ ನಿಮಗೆ ಬೇಡ ಅಂತ ದಾಸರು ಅವರಿಗೆ ಆಜ್ಞೆಯನ್ನು ಮಾಡಿದರು. ಮುಂದೆ ಶಾಲಿವಾಹನ ಶಕೆ 1807ರ ಪಾರ್ಥಿವ ಸಂವತ್ಸರದ ವೈಶಾಖ ಶುದ್ಧ ಅಷ್ಟಮಿ ಎಂದು ಅವರು ಪ್ರತಿ ವರ್ಷವೂ ಅವತ್ತಿನ ದಿವಸ ಅವರು ದೇಹವನ್ನು ತ್ಯಾಗ ಮಾಡಿದರು. ಇಂತಹ ಅಪರೋಕ್ಷವನ್ನು ಪಡೆದಿರತಕ್ಕಂತಹ ಜ್ಞಾನಿ ವರೇಣ್ಯರು ಒಂದು ಸಾಮಾನ್ಯ ಜೀವನವನ್ನು ನಡೆಸಿಕೊಂಡ ವ್ಯಕ್ತಿಗೆ ಭಗವಂತ ಅವರಿಗೆ ಆಗ್ತದೆ ಇವರಿಗೆ ಆಗ್ತದೆ ಅಪರೋಕ್ಷ ಜ್ಞಾನ ಅಂತ. ಪರೋಕ್ಷ ಜ್ಞಾನ, ಬಾಹ್ಯಾಪರೋಕ್ಷ ಜ್ಞಾನ, ಯಾವಾಗಲೂ ಪರಮಾತ್ಮನ ಚಿಂತನೆಯನ್ನ ಯಾರು ಮಾಡ್ತಾರೋ ಭಗವಂತ ಅವರಿಗೆ ಪೂರ್ಣ ಅನುಗ್ರಹ ಮಾಡುತ್ತಾನೆ ಅನ್ನುವಂತಹ ವಿಷಯವನ್ನ ದಾಸರ ಜೀವನ ಚರಿತ್ರೆಯಿಂದ ನಮಗೆ ಗೊತ್ತಾಗ್ತದೆ. ಇವತ್ತು ವಿಶೇಷವಾಗಿ ಯಾಕೆಂತಂದ್ರೆ ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮ ನವಿದ್ಯತೆ ಅಂತ ಹೇಳಿದ್ದಾರೆ. ಯಾಕೆ ಯಾವಾಗಲೂ ರಥಾರೂಢನಾಗಿರತಕ್ಕಂತಹ ಪರಮಾತ್ಮನನ್ನ ನೋಡಿದರೆ ಸಾಕು ಅವರಿಗೆ ಪುನರ್ಜನ್ಮವಿಲ್ಲ ಅಂತ ಹೇಳಿದ್ದಾರೆ. ಅಂತಹ ಶೇಷದಾಸರು ಯಾವಾಗಲೂ ಭಗವಚ್ಚಿಂತನ ಪರರಾದದ್ದರಿಂದ, ಯಾಕೆಂದ್ರೆ ಭಗವಂತ ಭಗವದ್ಭಕ್ತರಿಗೆ ಸಾಮೀಪ್ಯ ಸಾಯುಜ್ಯ ಆ ಚತುರ್ವಿಧವಾಗಿರತಕ್ಕಂತಹ ಮೋಕ್ಷದಲ್ಲಿ ಆ ಮೋಕ್ಷವನ್ನ ಕೊಡ್ತಾನೆ ಅಂತಲಿಕ್ಕೆ ಒಂದು ನಿದರ್ಶನ ಇರುವಂತೆ ಯಾವಾಗಲೂ ರಥಸ್ಥಂ ಕೇಶವಂ ದೃಷ್ಟ ಆ ರಥಾರೂಢನಾಗಿರತಕ್ಕಂತಹ ಭಗವಂತನ ಚಿಂತನೆಯನ್ನೇ ಅವರು ಮಾಡ್ತಾ ಇದ್ದದ್ದರಿಂದ ತಮ್ಮ ಜೀವಿತಾವಧಿ ಮುಗಿದ ಮೇಲೆಯೂ ಕೂಡ ಇಂದಿಗಾದರೂ ಕೂಡ ಇಷ್ಟರವರೆಗೆ 2 ತಾಸದವರೆಗೆ ಅಖಂಡವಾಗಿ ಶೇಷದಾಸರ ನಿಮಿತ್ತವಾಗಿ ರಥೋತ್ಸವವು ಕೂಡ ನಡೆಯಿತು. ಅದು ನನ್ನ ರಥೋತ್ಸವ ಅಲ್ಲ, ಭಗವಂತನ ರಥೋತ್ಸವಂತೆ ಅವರು ಆ ಚಿಂತನೆಯನ್ನ ಮಾಡಿದವರು. ಆದ್ದರಿಂದ ಇಂದಿಗಾದರೂ ಅವರ ಆರಾಧನೆಯಿಂದ ರಥೋತ್ಸವ ನಡೀತಾ ಇದೆ, ನಡೀತಾ ಬಂದಿದೆ, ನಡೀತಾ ಹೋಗ್ತದೆ. ಅಂತಹ ಶೇಷದಾಸರ ಜೀವನ ಚರಿತ್ರೆ ಅತ್ಯದ್ಭುತವಾದದ್ದು. ಇಷ್ಟೇ ನಾವು ತಿಳಿದುಕೊಳ್ಳಬೇಕಾದದ್ದು. ಅಮಾನಿ ಮಾನದೋ ಮಾನ್ಯ ಅಂತ ವಿಷ್ಣು ಸಹಸ್ರನಾಮ ನಮಗೆ ತಿಳಿಸುವಂತೆ ಯಾವ ಅಪಮಾನವಾದರೇನು, ಮಾನ ದೊರಕಿದರೇನು, ಅದು ಎಲ್ಲ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ಈ ಅನುಸಂಧಾನ ಇಟ್ಟುಕೊಂಡಾಗ ಅವಮಾನ ಆದದ್ದು ಯಾರಿಗೆ?
ನಾನು ನನ್ನದು ಅಭಿಮಾನ ಇಟ್ಟುಕೊಂಡವರಿಗೆ ಅದು ಮಾನ ಅಪಮಾನ. ಎಲ್ಲವೂ ಭಗವಂತನಿಗೆ ಒಪ್ಪಿಸಿದಾಗ ಯಾವುದು ಅಪಮಾನ, ಯಾವುದು ಮಾನ. ಅವಮಾನ ಎಂಬುದೂ ಕೂಡ ಸ್ವಾಮಿ ಇದನ್ನ ನನ್ನ ಕರ್ಮಾನುಸಾರವಾಗಿ, ನನ್ನ ಜನ್ಮಾನುಸಾರವಾಗಿ ನನಗೆ ಅವಮಾನ ಮಾಡಿಸಿದ್ದೀಯ, ಇದು ನಿನಗೇ ಸಮರ್ಪಣೆ. ಅರ್ಪಣೆ ಅನ್ನಬೇಕು. ನಾವು ಮಾಡಿದ ಕರ್ಮಕ್ಕೂ ಮತ್ತು ಉತ್ತಮವಾದ ಕರ್ಮಕ್ಕೂ ವ್ಯತ್ಯಾಸ ಇಷ್ಟೇ. ಕೆಟ್ಟ ಕರ್ಮಗಳಾಯಿತು ಅಂದ್ರೆ ಅದು ಅರ್ಪಣೆ ಮಾಡುವುದು, ಉತ್ತಮವಾದ ಕೆಲಸಗಳಾಯಿತು ಅಂದ್ರೆ ಸಮರ್ಪಣೆ ಮಾಡುವುದು. ಅರ್ಪಣೆಗೂ ಮತ್ತು ಸಮರ್ಪಣೆಗೂ ಇದೇ ವ್ಯತ್ಯಾಸ. ಉತ್ತಮವಾದ ಕರ್ಮ, ಶುಭ ಕರ್ಮಗಳು, ಆಗ ನಾಹಂ ಕರ್ತ ಹರಿಕರ್ತ ತ್ವತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತ್ವತ್ಪ್ರಸಾದೇನ ನಾಣ್ಯತೆ. ಆಗ ಅಹಂಕಾರ ಬರುವುದು ಸ್ವಾಭಾವಿಕ. ನಾನು ಮಾಡಿದೆ, ನನ್ನಿಂದ ಇಷ್ಟೆಲ್ಲ ಆಯಿತು ಅಂತ ಅಹಂಕಾರ ಲವಲೇಶವು ಬರಬಾರದು. ಆದ್ದರಿಂದ ಸ್ವಾಮಿದು ನಾನು ಮಾಡದ್ದಲ್ಲ, ನನ್ನಲ್ಲಿ ನಿಂತು ನೀನು ಮಾಡದ್ದು, ಆದ್ದರಿಂದ ಇದನ್ನು ನಿನ್ನ ಪಾದಾರವಿಂದಕ್ಕೆ ಸಮರ್ಪಣೆ. ಇನ್ನು ಅರ್ಪಣೆ ಮಾಡೋದು ಏನೋ ಒಂದು ಕೆಟ್ಟ ಕರ್ಮ, ನಾವು ಮಾಡಿದ ಕರ್ಮ, ಆ ಕರ್ಮಕ್ಕಾಗಿ ಒಂದು ಸಜ್ಜನರ ಮಧ್ಯದೊಳಗೋ ಒಂದು ಅನೇಕ ಜನರ ಮಧ್ಯದೊಳಗೋ ಒಂದು ಅವಮಾನವಾಯಿತು, ಒಂದು ಕೆಟ್ಟ ಕೆಲಸವಾಯಿತು, ಅದು ಅರ್ಪಣೆ. ಸ್ವಾಮಿ ಇದು ಯಾವ ಕರ್ಮದಿಂದ ನನ್ನ ಕಡೆಯಿಂದ ಇಂತಹ ಕೆಲಸವಾಯಿತು, ಇನ್ನು ಜನ್ಮಾಪಿ ಅದೇ ಪ್ರಾಯಶ್ಚಿತ್ತ. ಪ್ರಾಯಶ್ಚಿತ್ತ ಮಾಡಿ ಸಜ್ಜನರು ಅದು ಅರ್ಪಣೆ ಮಾಡಬೇಕು. ಆಗ ಭಗವಂತ ಅದನ್ನ ಸಮರ್ಪಣೆ, ಅದು ಅರ್ಪಣೆ ತೆಗೆದುಕೊಳ್ತಾರಂತೆ. ಅದಕ್ಕಾಗಿ ಹೇಳ್ತಾರಂತೆ, ಒಬ್ಬ ವ್ಯಕ್ತಿ ನಿತ್ಯದಲ್ಲಿ ಸಂಧ್ಯಾವಂದನ ಮಾಡ್ತಾ ಇದ್ದ, 3 ಹೊತ್ತು ಸಂಧ್ಯಾವಂದನ. ಯಾರ ಸಂಧ್ಯಾವಂದನ ಮಾಡಂಗಲ್ಲೋ ಅಲ್ಲಿ ಕಲಿ ಪ್ರವೇಶ ಮಾಡ್ತಾನಂತೆ. ಆಗ ಕಲಿ ಪ್ರವೇಶ ಮಾಡ್ತಾನೆ. ಆಗ ಒಬ್ಬ ವ್ಯಕ್ತಿ ಸಂಧ್ಯಾವಂದನ ಸಮಯಕ್ಕೆ ಮಲಗಿಕೊಂಡಿದ್ದಾನೆ. ಹೆಂಡತಿ ಎಬ್ಬಿಸಬೇಕು ಅಂತ ಹೇಳ್ತಾನೆ. ಎಬ್ಬಿಸ್ಲಿಕ್ಕೆ ಹೋಗ್ಬೇಕು. ಗಂಡ ಸಂಧ್ಯಾವನ ಸಮಯ ಮೀರುತ್ತದೆ, ಆದ್ದರಿಂದ ಹೇಳ್ರಿ ಸಂಧ್ಯಾವನ ಮಾಡ್ರಿ ಅಂತ. ಗೊತ್ತಾದ್ರೂ ಹೆಣ್ಮಕ್ಳು ಹಾಗೆ ಇರಬೇಕು. ಗಂಡಂದ್ರೆ ಹಿಡಿದು ಕೂಡಿ ಸಂಧ್ಯಾವನ ಮಾಡಿಸಿದ್ರೆ ಧರ್ಮ ಮಾರ್ಗ ಪ್ರವೃತ್ತಿ ಆಗ್ತದೆ. ನೀವು ಮಾಡ್ರಿ, ಸಂಧ್ಯಾವನ ಮಾಡ್ರಿ, ಪೂಜಾ ಮಾಡ್ರಿ ಅಂತ ಹೇಳಿ ಮಾಡಿಸಿದಾಗಲೇ ಧರ್ಮ ಉಳಿಯುತ್ತದೆ. ಆಗ ಹೆಂಡತಿ ಹೇಳಬೇಕು ಅಂತ ಅನ್ನುವಷ್ಟರಲ್ಲಿ ಮಲಗಿಕೊಂಡಿದ್ದಾರೆ, ವಿಶ್ರಾಂತಿ ಪಡೀತಾ ಇದ್ದಾರೆ. ಯಾಕೆ ಎಬ್ಬಿಸಬೇಕು ಅಂತ ಸ್ವಲ್ಪ ಅನಾಧಾರ ಮಾಡ್ತಾ ಇಲ್ಲ. ಬೇಡ, ಎಬ್ಬಿಸುವುದು ಬೇಡ, ಮಲಗಿಕೊಂಡಿದ್ದಾರೆ. ಸ್ವತಃ ಕಲಿ ಬಂದು ಎಬ್ಬಿಸ್ತಾನಂತೆ. ನೋಡ್ರಿ, ಯಾರ ಸಂಧ್ಯಾವಂದನ ಮಾಡಂಗಲ್ಲ ಅಲ್ಲಿ ಕಲಿ ಪ್ರವೇಶ ಆಗ್ತದೆ. ಆಗ ಕಲಿ ಬಂದು ಸ್ವತಃ ಅವನನ್ನು ಎಬ್ಬಿಸದಂತೆ. ಏ ಮಾರ ಸಂಧ್ಯಾವನ ಟೈಮ್ ಮೀರ್ತದೆ, ಹೇಳು ಅಂತ. ಆಗ ಕಲಿಗೆ ಕೇಳ್ತಾರಂತೆ, ಯಾಕೋ ಮತ್ತು ನೀನೇ ಯಾರ ಸಂಧ್ಯಾವನ ಬಿಡಿಸೋನೇ ನೀನೇ ಕಲಿ. ಯಾಕಂದ್ರೆ ನಮಗೆ ಬನ್ನಂಜಿ ಆಚಾರ್ಯ ಹೇಳ್ತಿದ್ರು, ಅವ್ರು ಪ್ರವಚನದವಾಗ, ಯಾರಾದರೂ ಸಂಧ್ಯಾವನ ಸರಿಯಾಗಿ ಮಾಡ್ತಾ ಇದ್ದವನು ಬಿಡಿಸ್ಬೇಕಾದ್ರೆ 1 ವಾರ ಬಿಡದೆ ಅವರು 8 ದಿವಸ ಶ್ರಾದ್ದದ ಊಟಕ್ಕೆ ಹೋಗ್ಬೇಕಂತ. ತಾನೇ ಸಂಧ್ಯಾವನ ಬಿಡ್ತಾನಂತ. ಅಂದ್ರೆ ಕಲಿ ಪ್ರವೇಶ ಅಷ್ಟು ಆಗಿಬಿಡ್ತದಂತ. ಅಂದ್ರೆ ಅಂದ್ರೆ ಮನೆಯೊಳಗೆ ಸಂಧ್ಯಾವನ ಮಾಡಲೇಬೇಕು ಅಂತ. ಆ ಕಲಿ ಪ್ರವೇಶ ಹೆಂಗಾಗ್ತದಂದ್ರೆ, ಈ ಒಂದು ಸಂಧ್ಯಾವನ ಬಿಟ್ಟ, ಇದು ಬಿಟ್ಟ, ಒಂದೊಂದು ಬಿಟ್ಕೋತ ಹೋದಂದ್ರೆ ಕಲಿ ಪ್ರವೇಶ ಆಗ್ತದೆ. ಆಗ ಕಲಿನೇ ಸ್ವತಃ ಹೋಗಿ ಎಬ್ಬಿಸ್ದಂತೆ, ಇಲ್ಲೋ ಮಾರೆ ಸಂಧ್ಯಾವನ ಸಮಯ ಮೀರುತ್ತದೆ, ನೀನು ಸಂಧ್ಯಾವನ ಮಾಡು ಅಂತ. ಆಗ ಕೇಳಿದ್ರಂತೆ ಕಲಿ, ಅಲ್ಲೋ ನೀನೇ ಯಾಕೆ? ಇಲ್ಲ, ನಾ ಯಾಕೆ ಎಬ್ಬಿಸ್ದೆ ಅಂತಂದ್ರೆ, ಅಕಸ್ಮಾತ್ ಅಂತಹ ಸಜ್ಜನ ವ್ಯಕ್ತಿ ನಿತ್ಯದಲ್ಲಿ ಸಂಧ್ಯಾವಂದನ ಮಾಡುವ ವ್ಯಕ್ತಿ ಆಮೇಲೆ ಪಶ್ಚಾತ್ತಾಪ ಪಡ್ತಾನೆ. ಆ ಪಶ್ಚಾತ್ತಾಪ, ನನ್ನ ಸಂಧ್ಯಾವನ ಸಮಯ ಮೀರಿ ಹೋಯ್ತು, ನನ್ನ ಸಂಧ್ಯಾವನ ಆಗಲಿಲ್ಲ ಅಂತ ಪಶ್ಚಾತ್ತಾಪ ಪಟ್ಟ ಅಂದ್ರೆ ಭಗವಂತ ತಕ್ಷಣದಲ್ಲಿ ಅವನಿಗೆ ಅನುಗ್ರಹ ಮಾಡ್ತಾನೆ. ಆ ಅನುಗ್ರಹ ನನಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕಾಗಿ ನಾನೇ ಎಬ್ಬಿಸಿ ಅವನಿಗೆ ಸಂಧ್ಯಾವನ ಮಾಡಿಸ್ದೆ ಅಂತ. ಹೀಗೆ ಆ ಭಗವಂತನ ಅನುಗ್ರಹ ಹೀಗೆ ಆಗ್ತದೆ. ಇಂತಹ ಶೇಷದ ಹೆಸರ ಭಗವದ್ ಭಕ್ತರ ಸಲುವಾಗಿ ಅನೇಕ ತ್ಯಾಗವನ್ನು ಮಾಡಿ ಸಜ್ಜನರ ಅನುಗ್ರಹಕ್ಕೆ, ಸಜ್ಜನರಿಗೆ ಅನುಗ್ರಹ ಮಾಡಿಸುವುದಕ್ಕೋಸ್ಕರವಾಗಿ ಭಗವಂತನ ತತ್ವವನ್ನು ತಿಳಿಸ್ತಾ, ಎಲ್ಲರೂ ಭಗವತ್ ಸೇವೆ, ಎಲ್ಲದರಲ್ಲಿಯೂ ಭಗವಂತನನ್ನ ಕಾಣಲಿ ಅಂತ ತತ್ವವನ್ನು ತಿಳಿಸಿದ್ದಾರೆ. ಇಂದಿಗೆ ಈ 3 ವರ್ಷಗಳಾಯಿತು. ವಿಶೇಷವಾಗಿ ನಮ್ಮ ಲಕ್ಷ್ಮೀಕಾಂತ ಸರ್ ಅವರು, ಶ್ರೀನಿಧಿ ಕುಟುಂಬದವರು, ಅನೇಕ ಎಲ್ಲ ಭಗವದ್ಭಕ್ತರ ಸಹಕಾರದಿಂದ, ಎಲ್ಲ ಭಜನಾ ಮಂಡಳಿಯವರು, ಎಲ್ಲ ಭಗವದ್ಭಕ್ತರು ಅವರಿಗೆ ಒಂದು ರೀತಿಯಿಂದ ದವಸ ಧಾನ್ಯಾದಿಗಳಿಂದ ಸಹಾಯವನ್ನು ಮಾಡಿ ಅದಕ್ಕೆ ತಾವು ಒಂದು ಧರ್ಮ ಕಾರ್ಯವನ್ನು, ಗುರುಗಳ ಆರಾಧನೆಯನ್ನು ತಾವು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಿ.
ನಮ್ಮದೂ ಒಂದು ಸಹಕಾರ ಇರಲಿ ಅಂತ ನಾವೆಲ್ಲರೂ ಸಹಕಾರವನ್ನು ತೋರಿಸ್ತಾ ಹೆಚ್ಚಿನ ಪ್ರಮಾಣದಿಂದ ಅದು ನಡೆಯುವಂತೆ ಆಗಲಿ. ಶೇಷದಾಸರ ಪಾದುಕೆಗಳು ಅವರ ಕುಟುಂಬದಲ್ಲಿ ಇದೆ, ಇಲ್ಲಿನ ದರ್ಶನವನ್ನು ಮಾಡ್ತಾ ಇದ್ದಾರೆ. ಅಂತಹ ಶ್ರೀನಿಧಿ ಮತ್ತು ಲಕ್ಷ್ಮೀಕಾಂತ ಸರ್ ಅವರು ಆ ವಿಜಯದಾಸರ ಅನುಗ್ರಹಕ್ಕೆ ಮತ್ತು ಶೇಷದಾಸರ ಅನುಗ್ರಹಕ್ಕೆ ಪಾತ್ರರಾಗಲಿ ಅಂತ, ಅವರ ಅನುಗ್ರಹ ಅವರ ಕುಟುಂಬದವರಿಗೆ ಆಗಲಿ. ಎಲ್ಲ ಬರೀ ನಮಗೆ ಅಷ್ಟೇ ಅವರ ಅನುಗ್ರಹ ಆಗುವುದು ಬೇಡ, ಎಲ್ಲ ನಮ್ಮ ರಾಯಚೂರು ಭಗವದ್ಭಕ್ತರಿಗೂ, ಅನೇಕ ಗ್ರಾಮಸ್ಥರಿಂದ ಬಂದಿರತಕ್ಕಂತಹ ಭಗವದ್ಭಕ್ತರಿಗೂ ಆ ಗುರುಗಳ ಅನುಗ್ರಹವಾಗಲಿ, ಪರಮಾತ್ಮನ ಅನುಗ್ರಹವಾಗಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ, ಇನ್ನು ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷಗಳಲ್ಲಿ ಬರುವ ಆರಾಧನೆಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಿಂದ ಎಲ್ಲ ಸಜ್ಜನರ ಗುಂಪು, ಸಜ್ಜನರ ಸಹವಾಸ ಸೇರಿ ಇನ್ನೂ ಅವರ ಜೀವನ ಚರಿತ್ರೆಯನ್ನು ಇನ್ನೂ ಹೆಚ್ಚಿನದಾಗಿ ನಾವು ತಿಳಿದುಕೊಂಡು, ಅನೇಕ ಅವರ ಹಾಡಿನೊಳಗೆ, ಕೃತಿಯೊಳಗೆ ಯಾವ ರೀತಿಯಾಗಿ ಇವತ್ತು 21,501 ಅಪ್ರತಿಮ ಹಂಸ ಮಂತರ ಅದನ್ನು ತಾವು ಜಪ ಮಾಡಿದ್ದು ವಾಯುದೇವರು, ಅದನ್ನು ಯಾವ ರೀತಿಯಾಗಿ ಸಮರ್ಪಣೆ ಮಾಡಬೇಕು ಎಂಬುದನ್ನು ಎಲ್ಲ ಭಗವದ್ಭಕ್ತರಿಗೆ ತಿಳಿಸಿಕೊಟ್ಟರು. ಇನ್ನೂ ಶಾಸ್ತ್ರದಲ್ಲಿ ಇದನ್ನು ಚೆನ್ನಾಗಿ ತಿಳಿಸಿದ್ದಾರೆ. ಅದೇ ಪ್ರಕಾರವಾಗಿ ಅನುಷ್ಠಾನಕ್ಕೆ ತಂದು ಅದರಂತೆ ನಡೆದುಕೊಂಡು ಬಂದ ಶೇಷದಾಸರ ಆರಾಧನಾ ಮಹೋತ್ಸವ ಇನ್ನೂ ವಿಜೃಂಭಣೆಯಿಂದ ವರ್ಷ ವರ್ಷ ಆಗಲಿ ಅಂತ ಭಗವಂತನ ಹತ್ರ, ಆ ಶೇಷದಾಸರ ಅಂತರ್ಯಾಮಿಯಾದ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಭೂ ಸಮೇತನಾಗಿರತಕ್ಕಂಥ ಲಕ್ಷ್ಮೀ ವೆಂಕಟೇಶ ದೇವರ ಪಾದಾರಿ ಬಿಂದಗಳಲ್ಲಿ ಆ ಮೊದಲು ಕಲ್ಲು ಇಂದಿಗಾದರೂ ಅದು ವೈಕುಂಠದ ಆ ತಿರುಪತಿಯ ಮೊದಲು ಇಲ್ಲೇ ಪರಮಾತ್ಮನ ವಿಶೇಷ ಸನ್ನಿಧಾನ ಅಂತ ಅನ್ನೋದರಿಂದಲೇ ಅದಕ್ಕೆ ಮೊದಲು ಕಲ್ಲು ಅಲ್ಲಿ ತಾವು ಅಲ್ಲೇ ಒಂದು ತಮ್ಮ ದೇಹ ಬಿಟ್ಟ ಸ್ಥಳಕ್ಕೆ ಅಲ್ಲಿ ಒಂದು ಕಟ್ಟೆಯನ್ನು ಕಟ್ಟಿ ಎಂದಿಗಾದರೂ ಕೂಡ ಅಲ್ಲಿ ಶೇಷದಾಸರ ಕಟ್ಟೆ ಅಂತ ಕರೀತಾರೆ. ಅಲ್ಲಿ ಪೂಜೆ ಪುನಸ್ಕಾರಗಳು ನಿತ್ಯದಲ್ಲಿ ನಡೆಯುತ್ತದೆ. ಈ ರೀತಿಯಾಗಿ ಆ ಶೇಷದಾಸರು ಎಲ್ಲರಿಗೆ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನಾ ಮಾಡ್ತಾ ಈ ಚಿಕ್ಕ ಸೇವೆಯನ್ನು ಮುಗಿಸ್ತಾ ಇದ್ದೇವೆ. ಶ್ರೀ ಕೃಷ್ಣಾರ್ಪಣಮಸ್ತು.